ಸ್ಟೇಟಸ್ ಈ ಥರ ಇದರಲ್ಲಿ ನೀವು ಶೇರ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಪ್ರತಿ ವಾರ ಪರ್ಟಿಕ್ಯುಲರ್ ಆಗಿ ನಾನಿವತ್ತು ವಿಶ್ವಾಸಿಗಳು ಇವತ್ತು ನಾನು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀನಿ, ಚರ್ಚ್ಗೆ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ, ದಶಮಾಂಶ ಕೊಡ್ತಾ ಇದ್ದೀನಿ, ಕಾಣಿಕೆಗಳನ್ನ ಕೊಡ್ತಾ ಇದ್ದೀನಿ. ಆದ್ರೂ ನನ್ನ ಜೀವನದಲ್ಲಿ ದೇವರು ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ಇರುವ ಒಂದು ಜಯ ಆಶೀರ್ವಾದವನ್ನು ನಾನು ಅನುಭವಿಸ್ತಾ ಇಲ್ಲ. ಸೊ ಇದಕ್ಕೆ ಏನು ಕಾರಣ ಅಂತ ನಾವು ಒಂದೊಂದು ವಾರ ಒಂದು ಸ್ಪೆಸಿಫಿಕ್ ಆದ ಒಂದು ಕಾರಣವನ್ನು ತಗೊಂಡು ಅದು ಯಾಕೆ, ಅದರಿಂದ ಹೆಂಗೆ ಓವರ್ಕಮ್ ಮಾಡೋದು ಅನ್ನೋದನ್ನ ನಾವು ಧ್ಯಾನ ಮಾಡ್ತಾ ಬರ್ತಾ ಇದೀವಿ. ಹಾಗೇನೆ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ, ತುಂಬಾ ಸಹಜವಾಗಿ ಎಲ್ರಿಗಿರುವ ಒಂದು ಕಾರ್ಯ ಏನಂತ ಹೇಳಿದ್ರೆ, ನಾನು ಇತರಿಗಾಗಿ ಪ್ರಾರ್ಥಿಸುತ್ತೇನೆ ಮತ್ತು ಜನರು ಗುಣಮುಖರಾಗುತ್ತಾರೆ. ಅಂದ್ರೆ ನಾನು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಸ್ವಸ್ಥತೆ ಆಗ್ತಾ ಇದೆ, ಆದ್ರೆ ನನಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಕೆಲಸ ಮಾಡ್ತಾ ಇಲ್ಲ. ಯಾಕೆ? ಐ ಪ್ರೇ ಫಾರ್ ಅದರ್ಸ್ ಅಂಡ್ ಪೀಪಲ್ ಗೆಟ್ ಹೀಲ್ಡ್. ವೈ ಡಸಂಟ್ ಇಟ್ ವರ್ಕ್ ವೆನ್ ಐ ಪ್ರೇ ಫಾರ್ ಮೈ ಸೆಲ್ಫ್? ನನಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ನನಗೆ ನಾನು ಎದುರು ನೋಡುವ ಉತ್ತರ ಬರದೇ ಇರ್ಬೋದು, ನಾನು ಎದುರು ನೋಡುವ ಉತ್ತರ ಡಿಲೇ ಆಗ್ಬೋದು, ಇಲ್ಲ ನಾನು ಎದುರು ನೋಡುವುದು ನಡೀದೇನೆ ಇರ್ಬೋದು. ಯಾಕೆ? ಸೊ ಐ ಥಿಂಕ್ ಇನ್ನೂ ಹೆಚ್ಚಾಗಿ ನಿಮ್ಮ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ. ಐ ಸಿ ವೆರಿ ಫ್ಯೂ ಪೀಪಲ್ ಆನ್ಲೈನ್. ಸೊ ಗ್ಲೋರಿ ಟು ಗಾಡ್. ಥ್ಯಾಂಕ್ ಯು ಜೀಸಸ್. ರೈಟ್, ಆಡ್ ಮಾಡಿ, ಜಸ್ಟ್ ಬೇರೆಯವ್ರಿಗೂ ತಿಳಿಸಿ ಈ ತರ ಲೈವ್ ಇದ್ದೀವಿ ಅಂತ. ಎಲ್ಲರೂ ಇವತ್ತು ತುಂಬಾ ವಿಶೇಷವಾಗಿ ನಿಮಗೆ ಪ್ರಯೋಜನವಾಗಿರುವ ಒಂದು ಸತ್ಯ, ದೇವರ ಸತ್ಯವನ್ನು ಕೇಳುವಾಗ ಅದು ಮಾಹಿತಿಯಾಗಿರದೆ ಅದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿ ಜೀವವಾಗಿ ಹೊಂದಿಕೊಳ್ಳುವಾಗ ಆ ಸತ್ಯದ ಆತ್ಮ ನಮ್ಮ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡುತ್ತದೆ. ಸೊ ಅದರಿಂದ ಯೂಶಲಿ ಇವತ್ತು ಸ್ವಲ್ಪ ಹಾಫ್ ಅನ್ ಅವರ್ ಮುಂಚೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಸೊ ಅದರಿಂದ ಇವತ್ತು ಬೇರೆ ಒಂದು ಕಾರ್ಯ ಇರೋದ್ರಿಂದ ಸೊ ಗೊತ್ತಿಲ್ಲದೆ ಇರೋರಿಗೆ ನೀವು ತಿಳಿಸಿ. ಸೊ ವಿಶೇಷವಾಗಿ ಯಾರಾದರೂ ಫಸ್ಟ್ ಟೈಮ್ ನೀವು ಜಾಯ್ನ್ ಆಗಿ ಇದನ್ನ ನೋಡ್ತಾ ಇರೋದಾದ್ರೆ ನಿಮ್ಮ ಹೆಸರು, ನಿಮ್ಮ ಊರ ಹೆಸರು ಪಿಂಗ್ ಮಾಡಿ. ಸೊ ಇವತ್ತು ನಾನು ಪ್ರಾಪರ್ OBS ಫಾರ್ಮ್ಯಾಟ್ ಅಲ್ಲಿ ಇಲ್ಲ. ಸೊ ಹಂಗಾಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಇರೋದು. ಆ ನಂಬರ್ಗೆ ನೀವು ಈ ಮೆಸೇಜ್ ಮೂಲಕ ದೇವರು ಮಾಡಿದ ಅದ್ಭುತವನ್ನು, ನಿಮ್ಮ ಸಾಕ್ಷಿಯನ್ನು, ಇಲ್ಲ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಇರೋದಾದ್ರೆ ನೀವು ತಿಳಿಸ್ಬೋದು. ವೆಲ್ಕಮ್ ಯು ಆಲ್. ಗಾಡ್ ಬ್ಲೆಸ್ ಯು. ಆಲ್ ರೈಟ್, ಲೆಟ್ಸ್ ಗೆಟ್ ಟು ದ ವರ್ಡ್. ನಾನು ಬೇರೆಯವರಿಗೆ ಪ್ರೇಯರ್ ಮಾಡುವಾಗ ಬೇರೆಯವ್ರಿಗೆ ಅದ್ಭುತ ನಡೀತಾ ಇದೆ, ಸ್ವಸ್ಥತೆ ಆಗ್ತಾ ಇದ್ದಾರೆ. ಆದ್ರೆ ನಾನು ಒಂದು ಕಾರ್ಯಕ್ಕೋಸ್ಕರ ಪ್ರೇಯರ್ ಮಾಡಿದಾಗ ನಾನು ಅಂತ ಒಂದು ಕಾರ್ಯವನ್ನು ಇಮಿಡಿಯೇಟ್ ಆಗಿ ಅದ್ಭುತವನ್ನು ನೋಡ್ತಾ ಇಲ್ಲ. ಯಾಕೆ? ಸೊ ಈಗ ಒಂದಿಷ್ಟು ಕಾರ್ಯಗಳನ್ನ ನಾವು ವಿವರಿಸುವಾಗ ತುಂಬಾ ಗಮನದಿಂದ ಕೇಳಿ. ಇವತ್ತು ಯಾಕೆ ಈ ರೀತಿ, ಇದರ ಹಿಂದೆ ಹೇಗೆ ಕೆಲಸ ಮಾಡ್ತಾ ಇದೆ, ದೇವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಈಗ ಇದರ ಬಗ್ಗೆ ನಾನೇನ್ ಮಾಡ್ಬೇಕು ಅನ್ನುವ ಕಾರ್ಯಗಳನ್ನ ನಾನು ಸ್ಪಷ್ಟವಾಗಿ ಪ್ರಿನ್ಸಿಪಲ್ಸ್ ವಿವರಿಸ್ತೀನಿ. ತುಂಬಾ ಗಮನದಿಂದ ಕೇಳಿ. ಫಸ್ಟ್ ಪ್ರಿನ್ಸಿಪಲ್ ಏನಂತ ಹೇಳಿದ್ರೆ, ದೇವರು ನಿಮ್ಮ ಮೂಲಕ ಇನ್ನೊಬ್ಬರಿಗೆ ಒಂದು ಅದ್ಭುತವನ್ನು ಮಾಡುವಾಗ, ಇನ್ನೊಬ್ಬರನ್ನ ಸ್ವಸ್ಥತೆ ಮಾಡುವಾಗ ಅವರಿಗೆ ಮಾಡುವ ರೀತಿ ಬೇರೆ, ನಿಮಗೆ ದೇವರು ಬಿಡುಗಡೆ ಮಾಡುವ ರೀತಿ ಬೇರೆ. ಇದೆರಡು ನಾನು ಉದಾಹರಣೆಯ ಮೂಲಕ ನಾನು ವಿವರಿಸುವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾನು ಬೇರೆ ರೀತಿ ಅಂದ್ರೆ ಯಾವ ರೀತಿ, ಹೇಗೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಅನೇಕ ಸರಿ ನೀವೇ ಹುಷಾರಿಲ್ಲದೆ ಇರ್ಬೋದು, ಆದ್ರೆ ನೀವು ಇನ್ನೊಬ್ರಿಗೆ ಪ್ರೇಯರ್ ಮಾಡಿ ಅವರು ಸ್ವಸ್ಥತೆ ಆಗ್ಬಿಡ್ತಾರೆ. ನೀವೇ ಒಂದು ಸಮಸ್ಯೆದಲ್ಲಿ ಇರ್ಬೋದು, ಆದ್ರೆ ಅದೇ ಸಮಸ್ಯೆಗೆ ಇನ್ನೊಬ್ಬರಿಗೆ ಪ್ರೇಯರ್ ಮಾಡಿ ಅವ್ರಿಗೆ ಬಿಡುಗಡೆ ಆಗ್ಬಿಡುತ್ತೆ. ನಾನೇ ನೋಡಿದ್ದೀನಿ, ಅವ್ರಿಗೆ ಮಗು ಇಲ್ಲ,
ಆದ್ರೆ ಅವರು ಯಾರಿಗೆಲ್ಲ ಮಗು ಇಲ್ಲ ಅಂತ ಪ್ರೇಯರ್ ಮಾಡ್ತಾರೋ ಅವ್ರಿಗೆಲ್ಲ ಮಗು ಆಗ್ತಾ ಇದೆ. ಸೊ ಈ ರೀತಿ ದೇವರು ಅವರ ಮೂಲಕ ಮಹತ್ತಾದ ಕಾರ್ಯಗಳು ಮಾಡ್ತಾ ಇದ್ದಾರೆ. ಆದ್ರೆ ಅವರ ಜೀವನದಲ್ಲೇ ಒಂದು ಎದುರು ನೋಡುವ ಬಿಡುಗಡೆ ಇಲ್ಲ. ಯಾಕೆ? ನಾನು ಯಾಕೆ ಅಂತಾನು ಹೇಳ್ತೀನಿ, ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಯೋಹನ 14:12 ಹೇಳ್ತಾ ಇದೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ಮಾಡುವ ಕ್ರಿಯೆಗಳನ್ನು ಸಹ ಮಾಡುವನು, ಇವುಗಳಿಂದ ಮಹತ್ತಾದ ಕ್ರಿಯೆಗಳನ್ನು ಅವನು ಮಾಡುವನು. ಯಾಕಂದರೆ ನಾನು ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ, ನನ್ನ ಹೆಸರಿನಲ್ಲಿ ನೀವು ಏನೇನೋ ಬೇಡಿಕೊಳ್ಳುವಿರೋ ಅದನ್ನು ನಾನು ಮಾಡುವೆನು. ಹೀಗೆ ಮಗನಲ್ಲಿ ತಂದೆಯು ಮಹಿಮೆ ಹೊಂದುವನು. ಈಗ ಕೂಡ ನಾನು ಈ ಕಾರ್ಯವನ್ನು ವಿವರಿಸುವಾಗ ತುಂಬಾ ಗಮನದಿಂದ ಕೇಳಿ. ನನ್ನನ್ನು ನಂಬುವವನು. ಸೊ ಆಕ್ಚುಲಿ ದ ವರ್ಡ್ ದೋಸ್ ಹೂ ಬಿಲೀವ್, ನನ್ನನ್ನು ನಂಬುವನು ಅನ್ನೋದು, ಇದು ನಾವು ಶರೀರ ಪ್ರಕಾರವಾಗಿ ಆಯ್ತು ಯೇಸುವೆ ನಾನು ನಂಬ್ತೀನಿ, ನೀವು ಕೂಡ ಯಾರಾದ್ರೂ ನಾಳೆ ಬೆಳಗ್ಗೆ ಬನ್ನಿ 1000 ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಆಯ್ತು ನಂಬಿದ್ದೀನಿ ಖಂಡಿತವಾಗಿ ಕೊಡ್ತಾರೆ ಅಂತ ಹೇಳಿ ನೀವು ನೆಕ್ಸ್ಟ್ ಡೇ ಬರೋದು. ಈ ನಂಬುವುದು ಅಂತ ಹೇಳುವ ಕಾರ್ಯ ಈ ತರ ಅರ್ಥಕ್ಕಿಂತ ಒಂದು ಆಳವಾದ ಒಂದು ಅರ್ಥವಿದೆ. ವಿಶ್ವಾಸ, ನಂಬಿಕೆ ಅನ್ನೋದು ಇವತ್ತು ನಾವು ತಿಳ್ಕೊಂಡಿರುವ ರೀತಿಯಲ್ಲಿ ಇರುವ ಡೆಫಿನೇಷನ್ ಅಲ್ಲ, ಅದಕ್ಕಿಂತ ಒಂದು ಆಳವಾದ ಒಂದು ಅರ್ಥ ಇದೆ. ಅದನ್ನೇ ಇವತ್ತು ವಿವರಿಸ್ಲಿಕ್ಕಿದ್ದೀನಿ. ಸೊ ಈ ವಾಕ್ಯದ ಮೂಲಕ ನಾವು ನೋಡುವುದಾದ್ರೆ, ಆತನನ್ನು ನಂಬುವನು ನಾನು ಮಾಡಿದ ಕ್ರಿಯೆಗಳನ್ನು ಸಹ ಮಾಡುವನು, ಇವುಗಳಿಂದ ಮಹತ್ತಾದ ಕ್ರಿಯೆಗಳನ್ನು ಅವನು ಮಾಡುವನು ಅಂತ. ಸೊ ಹಾಗಾದ್ರೆ ಯೇಸುವನ್ನು ನಂಬುವವನು ಅವನು ಯೇಸು ಮಾಡಿದ ಕಾರ್ಯಗಳನ್ನು ಮಾಡಕ್ ಸಾಧ್ಯ, ಯೇಸು ಮಾಡಿದ ಕಾರ್ಯಗಳಿಗಿಂತ ಇನ್ನೂ ಬಲವಾದ ಮಹತ್ತಾದ ಕಾರ್ಯಗಳನ್ನು ಮಾಡಕ್ ಸಾಧ್ಯ. ಇದರಲ್ಲಿ ಒಂದು ವಿಷಯ ಕೆಳಗಡೆ ಇದೆ, ನನ್ನ ಹೆಸರಿನಲ್ಲಿ ನೀವು ಏನೇನೋ ಬೇಡಿಕೊಳ್ಳುವಿರೋ, ನನ್ನ ಹೆಸರಿನಲ್ಲಿ ನೀವು ಏನೇನೋ ಬೇಡಿಕೊಳ್ಳುವಿರೋ. ಈಗ ಏನೇನು ಅನ್ನೋದು ಇಲ್ಲೇ ನಮ್ಗೆ ಅರ್ಥ ಆಗ್ಬೇಕು ಚೆನ್ನಾಗಿ. ನಾವು ಇಷ್ಟ ಬಂದಾಗೆ ಈ ಲೋಕದ ಪ್ರಕಾರ ಇಚ್ಛೆ, ಆಸೆ, ಒಂದು ಚಾಲೆಂಜ್, ರಿವೆಂಜ್, ಅವನಿಗಿಂತ ನಾನು ದೊಡ್ಡದಾಗಬೇಕು, ಶರೀರ ಪ್ರಕಾರವಾಗಿ ಇರುವ ಆ ಭಾವನೆಗಳು, ಆ ಇಚ್ಛೆಗಳು, ಆ ಆಸೆಗಳನ್ನು ನೀವು ಏನೇನು ಬೇಡಿಕೊಳ್ಳುವಿರೋ ಅನ್ನೋದ್ರ ಬಗ್ಗೆ ಅಲ್ಲ. ಫಸ್ಟ್ ಆಫ್ ಆಲ್ ಈ ವಚನ ಯಾರಿಗೆ ಅಂತ ಹೇಳಿದ್ರೆ, ನನ್ನನ್ನು ನಂಬುವವನು ಅಂತ ಹೇಳುವುದಕ್ಕೆ ಅದರ ಅರ್ಥ ಏನಂತ ಹೇಳಿದ್ರೆ, ಯಾವ ರೀತಿ ಒಂದು ಮಗು ಆ ಅಪ್ಪನ ನೋಡಿ, ಮಗುವಿನ ತಂದೆಯನ್ನು ನೋಡಿ ಅದು ನಾನು ನಂಬಿದ್ದೀನಿ ಅಂತ ವ್ಯಕ್ತಪಡಿಸಲ್ಲ. ನಂಬಿದ್ದೀನಿ ಅನ್ನೋದೇ ಅದರ ಒಂದು ಸ್ವಭಾವವಾಗಿರುತ್ತೆ. ಈಗ ನಿಮಗೆ ಯಾರೋ ಒಬ್ರು ನಿಮ್ಮ ಫ್ರೆಂಡ್ ಬಂದು 10,000 ರೂಪಾಯಿ ಕೊಡೋದಕ್ಕೆ ನಿನ್ ನಂಬಿಕೆ ಇದೆಯಾ ಅಂತ ಹೇಳೋದಕ್ಕೂ, ನಿಮ್ಮ ಮಗು ಇದು ನಮ್ಮ ಅಪ್ಪ ಅಂತ ನಂಬಿಕೆ ಇಡೋದಕ್ಕೆ ವ್ಯತ್ಯಾಸ ಇದೆ. ಮಗು ಅಪ್ಪನ ನೋಡಿ ನಮ್ಮ ಅಪ್ಪ ನನ್ಗೆ ಕೊಡ್ತಾರೆ ಅಂತ ನಂಬಿದ್ದೀನಿ ಅಂತ ಆ ನಂಬಿಕೆ ಬೇರೆ, ನನ್ನ ಫ್ರೆಂಡ್ 10,000 ರೂಪಾಯಿ ನನಗೆ ಕೊಡ್ತಾನೆ ಎಂಬುವ ನಂಬಿಕೆ ಬೇರೆ. ಈ ಫ್ರೆಂಡ್ 10,000 ರೂಪಾಯಿ ಕೊಡುವ ನಂಬಿಕೆಯಲ್ಲಿ ಸ್ವಲ್ಪ ಸಂಶಯ ಇರ್ಬೋದು, ಯಾಕಂದ್ರೆ ಅದು ಹೇಳಿದಾನೆ ಓಕೆ, ಆದ್ರೆ ಮಗು ತಂದೆ ಬಳಿಯಲ್ಲಿ ಯಾವ ಸಂಶಯವೂ ಇರೋದಿಲ್ಲ, ಯಾಕಂದ್ರೆ ಅದರ ಸ್ವಭಾವವೇ ಅವ್ರು ಇರೋದೇ ನನಗೋಸ್ಕರ, ಅವರಲ್ಲಿ ಇರುವುದೆಲ್ಲ ನಂದು. ಸೊ ಈ ನಂಬುವವನು ಯಾವುದನ್ನ ಡಿಫೆಂಡ್ ಮಾಡುತ್ತೆ ಅಂದ್ರೆ, ಇದು ಒಂದು ಸಂಬಂಧವನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ, ಒಂದು ಇಂಟಿಮೆಸಿ, ಒಂದು ಅನ್ಯೋನ್ಯತೆ. ಇವರಿಬ್ಬರಿಗೂ ಇರುವ ಒಂದು ರಿಲೇಶನ್ಶಿಪ್ ವ್ಯತ್ಯಾಸವಾದದ್ದು ಅಂತ ವ್ಯಕ್ತಪಡಿಸುವ ಕಾರ್ಯವೇ ನಂಬಿಕೆ. ಸೊ ಆ ರೀತಿ ಇರುವಾಗ ನೀವು ಆ ರೀತಿ ದೇವರ ನಮ್ಮ ಅಪ್ಪ ಇವರು ಅನ್ನುವ ಆ ಭಾವನೆಯಲ್ಲಿ ಒಂದಾಗುವಾಗ, ನೀವು ಯಾವಾಗಲೂ ನಿಮ್ಮ ಸ್ವಭಾವ ನಿಮ್ಮ ಅಪ್ಪನ ಸ್ವಭಾವವಾಗೇ ಇರುತ್ತೆ, ನಿಮ್ಮ ಆಲೋಚನೆ ನಿಮ್ಮ ತಂದೆಯ ಆಲೋಚನೆ ಆಗಿರುತ್ತೆ, ನಿಮ್ಮ ಮಾತು ತಂದೆಯ ಮಾತಿನ ಪ್ರಕಾರ ಇರುತ್ತೆ. ಈಗ ಆ ರೀತಿಯಾದ ನಂಬಿಕೆ, ಆ ರೀತಿಯಾದ ಒಂದು ಐಕ್ಯತೆ, ಆ ರೀತಿಯಾದ ಹೊಂದಾಣಿಕೆ, ಆ ರೀತಿಯಾಗಿರುವಾಗ ನನ್ನ ಹೆಸರಿನಲ್ಲಿ, ನನ್ನ ನಾಮದಲ್ಲಿ ನೀವು ಕೇಳುವಾಗ, ಅಂದ್ರೆ ನೀವು ಕೇಳಕ್ ಆಗುವುದೇ
ತಂದೆಯ ಹತ್ರ ಏನಿದೆಯೋ ಅದನ್ನೇ ಕೇಳಕ್ಕಾಗೋದು. ಅದನ್ನ ಕೇಳುವಾಗ ದೇವರು ಅದನ್ನ ನಿಮಗೆ ಕೊಡುವರು. ಸೊ ಹಾಗಾದ್ರೆ ಈಗ ನೋಡಿ, ಈಗ ಈ ಕಾರ್ಯವನ್ನು ಫಸ್ಟ್ ವಿವರಿಸ್ತೀನಿ. ಯಾಕೆ ನೀವು ಇನ್ನೊಬ್ಬರಿಗೆ ಪ್ರೇಯರ್ ಮಾಡಿದಾಗ ಕೆಲಸ ಮಾಡುತ್ತೆ, ನಿಮಗೆ ನೀವು ಪ್ರೇಯರ್ ಮಾಡುವಾಗ ಕೆಲಸ ಮಾಡ್ತಾ ಇಲ್ಲ? ಯಾಕೆ? ಈಗ ಉದಾಹರಣೆಯಾಗಿ ಹೇಳುವಾಗ ತುಂಬಾ ಗಮನದಿಂದ ಅಬ್ಸರ್ವ್ ಮಾಡಿ. ಈಗ ಈ ಕಡೆ ನಾವು ಉದಾಹರಣೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ತೋರಿಸ್ತೀನಿ. ಇದು ವಾಟರ್ ಟ್ಯಾಂಕ್ ಅನ್ಕೊಳ್ಳಿ. ಈಗ ಒಬ್ಬರ ಮನೆಯಲ್ಲಿ ನೀರು ಬರ್ತಾ ಇಲ್ಲ, ಸೊ ಅವರಿಗೆ ನೀರು ಬೇಕು. ಈಗ ಅವರ ಮನೆಗೆ ನೀರು ಬರ್ಬೇಕಂದ್ರೆ ಈ ವಾಟರ್ ಟ್ಯಾಂಕ್ ಇಂದ ಅವರ ಮನೆಗೆ ಪೈಪ್ ಹಾಕಿ ಕನೆಕ್ಷನ್ ಕೊಟ್ಟು, ಈಗ ನೀರು ಬರೋದಕ್ಕೆ, ಈಗ ಅವರ ಮನೆಗೆ ಬರೋದಕ್ಕೂ ನೀರಿದೆ, ಅವ್ರ ಮನೆ ಅಲ್ಲಿದೆ, ಅವರ ಮನೆಗೆ ನೀರು ಹರಿಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಪೈಪ್ ಕನೆಕ್ಷನ್ ಕೊಡ್ಬೇಕು. ಈ ಪೈಪ್ ಕನೆಕ್ಷನ್ ನೀವು. ನೀರು ಟ್ಯಾಂಕ್ ಅನ್ನೋದು ದೇವರು, ಆ ಮನೆ ಅನ್ನೋದು ಯಾರಿಗೆ ಪ್ರೇಯರ್ ಮಾಡಿ, ಯಾರಿಗೆ ಅಗತ್ಯವಿದೆಯೋ, ಯಾರಿಗೆ ಪ್ರೇಯರ್ ಬೇಕಾಗಿದೆಯೋ ಅವರು. ಈಗ ದೇವರು ಅವರಿಗೆ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಒಂದು ವೆಸಲ್, ಒಂದು ಪೈಪ್ ಬೇಕಾಗಿದೆ. ಆ ಪೈಪೇ ನೀವು. ಈಗ ವಿಷಯ ಏನಂತ ಹೇಳಿದ್ರೆ, ನೀವು ಪ್ರಾರ್ಥನೆ ಮಾಡುವಾಗ ನೀವು ಒಂದು ಚಾನಲ್ ಆಗಿದ್ದೀರಾ ಅಷ್ಟೇ. ನಿಮ್ಮಲ್ಲೇ ಯಾವುದೋ ಒಂದು ದೊಡ್ಡ ಪವರ್ ಏನಿಲ್ಲ, ನಿಮ್ಮಲ್ಲೇ ಏನೋ ದೊಡ್ಡ ಒಂದು ಶಕ್ತಿ ಇಲ್ಲ, ನಿಮ್ಮ ಒಳಗಡೆಯಿಂದ ಏನೋ ಇದು ಹೋಗ್ತದೆ. ನೀವು ಒಂದು ಚಾನಲ್ ಆಗಿದ್ದೀರಾ. ಸೊ ದೇವರು ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ನಿಮ್ಮನ್ನು ಒಂದು ಚಾನಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಅದಕ್ಕೆ ನೀವು ಪ್ರಾರ್ಥನೆ ಮಾಡುವಾಗ ಅನೇಕ ಸರಿ ಬೇರೆಯವರಿಗೆ ಪ್ರೇಯರ್ ಮಾಡುವಾಗ ಅದಕ್ಕೆ ಬಿಡುಗಡೆ ಆಗ ಕಾರಣನೇ ದೇವರು ನಿಮ್ಮ ಮೂಲಕ ಅವರಿಗೆ ನಾನು ಯಾರು, ನನ್ನ ಬಲ ಏನು, ನನ್ನ ಶಕ್ತಿ ಏನು, ನನ್ನ ಪ್ರೀತಿ ಏನು, ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಸೃಷ್ಟಿಸಿರುವುದು ನಾನು, ನಿನ್ನ ಆಧಾರ ನಾನಾಗಿರ್ಬೇಕು, ನೀನು ನಾನು ಒಂದಾಗಿರ್ಬೇಕು ಅನ್ನುವ ಆ ಭಾವನೆಯಲ್ಲಿ ನಿಮ್ಮ ಮೂಲಕ ಅವರಿಗೆ ಬಿಡುಗಡೆ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಅನೇಕ ಸರಿ ನೀವು ಇನ್ನೊಬ್ಬರಿಗೆ ಪ್ರೇಯರ್ ಮಾಡುವಾಗ ನೀವೇ ಆ ಸಮಸ್ಯೆದಲ್ಲಿ ಒದ್ದಾಡ್ತಾ ಇರ್ಬೋದು, ಆದ್ರೆ ಅದೇ ಸಮಸ್ಯೆಗೆ ಅವ್ರು ಇನ್ನೊಬ್ಬರು ಇರುವಾಗ ಅವ್ರಿಗೆ ಪ್ರೇಯರ್ ಮಾಡಿದಾಗ ಅವ್ರಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ಈಗ ಇದರಲ್ಲಿ ನೋಡಿ, ಆ ಪೈಪ್ ಅದರದ್ದು ಕೆಲಸ ಏನೇನೂ ಇಲ್ಲ. ಅಲ್ಲಿಂದ ಪವರ್ ಹರಿಯೋದಕ್ಕೆ, ನೀರು ಹರಿಯೋದಕ್ಕೆ ಒಂದು ಮಾರ್ಗವಾಗಿದೆ ಹೊರತು ಇದರಲ್ಲಿ ಒಂದು ಅಬ್ಸರ್ವ್ ಮಾಡಿ, ಆ ನೀರನ್ನು ಆ ಪೈಪೆ ಅನುಭವಿಸುವ ರೀತಿಯಲ್ಲಿ ಇಲ್ಲ. ಆ ಪೈಪೆ ನೀರನ್ನ ಅನುಭವಿಸಕ್ಕಾಗಲ್ಲ, ಅದು ಬರೀ ಆ ನೀರನ್ನ ಪಾಸ್ ಮಾಡಕ್ಕಾಗೋದು. ಸೊ ಹಾಗಾದ್ರೆ ದೇವರು ನಿಮ್ಮ ಮೂಲಕ ಆ ನೀರನ್ನು ಇನ್ನೊಬ್ಬರಿಗೆ ಕಲಿಸಿದ್ರು. ಈಗ ನಿಮಗೆ ನೀವು ಈಗ ಪ್ರಾರ್ಥನೆ ಮಾಡಿ ನಿಮಗೊಂದು ಬಿಡುಗಡೆ ಕೊಡ್ಬೇಕಂದ್ರೆ ನೀವು ಆ ಸ್ಥಳದಲ್ಲಿ ಇರ್ಬೇಕು, ದೇವರು ಇಲ್ಲಿದ್ದಾರೆ. ಈಗ ನಿಮಗೆ ಆ ಆಶೀರ್ವಾದ ಬರುವಂತೆ ಒಂದು ಪೈಪ್ ಇರಬೇಕು. ಈಗ ಆ ಪೈಪ್ ಏನೋ ಅಂತ ನಾನು ಮುಂದೆ ವಿವರಿಸ್ತೀನಿ. ಸೊ ಹಾಗಾದ್ರೆ ಇದಕ್ಕೆ ನಾನು ಹೇಳಿದೆ, ನೀವು ಒಬ್ಬರಿಗೆ ಪ್ರೇಯರ್ ಮಾಡೋದಕ್ಕೂ ನೀವು ನಿಮಗೋಸ್ಕರ ಪ್ರೇಯರ್ ಮಾಡೋದು ಎರಡು ಬೇರೆ ಬೇರೆ ಪಾತ್ರಗಳು, ಬೇರೆ ಬೇರೆ ರೋಲ್. ನೀವು ಇನ್ನೊಬ್ಬರಿಗೆ ಪ್ರೇಯರ್ ಮಾಡಿದಾಗ ಪೈಪ್ ಆಗಿದ್ದೀರಾ, ಆದ್ರೆ ನಿಮಗೆ ಪ್ರೇಯರ್ ಮಾಡಿದಾಗ ನೀವು ಪೈಪ್ ಆಗಿಲ್ಲ, ನೀವು ಅಲ್ಲಿ ರಿಸೀವಿಂಗ್ ಮೋಡಲ್ ಇದ್ದೀರಾ. ಅಲ್ಲಿ ಆ ಸ್ಥಾನದಲ್ಲಿ ಇದ್ದೀರಾ. ಈಗ ಆ ಸ್ಥಾನದಲ್ಲಿ ಇರುವಾಗ ನಿಮಗೆ ಒಂದು ಪೈಪ್ ಬರಬೇಕು. ಈ ಪೈಪ್ ಯಾರಾಗಿರ್ಬೋದು ಅಂತ ಹೇಳಿದ್ರೆ, ನೀವು ಆತ್ಮದಲ್ಲಿ ಯಾರ ಜೊತೆ ಕನೆಕ್ಟೆಡ್ ಆಗಿದ್ದೀರೋ ಅವರ ಆ ಪೈಪ್ ಆಗಿರ್ಬೋದು. ನಿಮ್ಮ ಸಭೆಯಲ್ಲಿರುವ ವಿಶ್ವಾಸಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಯಾರ ಜೊತೆ ನೀವು ಆತ್ಮದಲ್ಲಿ ತುಂಬಾ ಕ್ಲೋಸ್ ಆಗಿದ್ದೀರೋ, ನೀವು ಶರೀರ ಪ್ರಕಾರದ ಭಾವನೆ ಅಲ್ಲ, ಆತ್ಮದಲ್ಲಿ ನಿಮ್ ತರ ಮೆಚ್ಯೂರ್ ಆಗಿ ಅದೇ ಒಂದು ಫ್ಲೋ ಅಲ್ಲಿ, ಅದೇ ಒಂದು ಲೆವೆಲ್ ಅಲ್ಲಿ, ಅದೇ ಒಂದು ಮೆಚ್ಯೂರಿಟಿಯಲ್ಲಿ ಇರೋವರೆಗೆ ಅವರ ಜೊತೆ ಹಂಚ್ಕೊಳ್ಳುವಾಗ, ಒಂದು ಪ್ರೇಯರ್ ಮಾಡು ಅಂತ ಹೇಳುವಾಗ ಅದು ನಿಮಗೆ ಆ ಪೈಪ್ ಆಗಿದೆ. ನಾವು ಲೆಟ್ ಮಿ ಟೆಲ್ ಯು, ಇನ್ನೂ ಆಳವಾದ ಉದಾಹರಣೆಯನ್ನು ಕೊಡ್ತೀನಿ. ನಾನು ಇಂದು ಒಂದಿಷ್ಟು ಕಾರ್ಯಗಳನ್ನ ಹೇಳುವಾಗ ತುಂಬಾ ಗಮನ ಕೇಳಿ. ಬೈಬಲ್ ಅಲ್ಲಿ ಕೂಡ ಪಾಲ್ ಅವನು ಪ್ರಾರ್ಥನೆ ಮಾಡಿ ಬಿಡುಗಡೆ ಆಗದೆ ಇರುವ ಜನನೇ ಇಲ್ಲ. ಸತ್ತವರನ್ನ ಎದುರಿಸಿದ್ದಾನೆ, ಕುಂಟರನ್ನ ಮುಟ್ಟಿದ ಕೂಡಲೇ ಸ್ವಸ್ಥತೆ ಆಗಿದ್ದಾರೆ. ಲಿಸ್ಟ್ರಾ ಎಂಬುವ ಜಾಗದಲ್ಲಿ ಕುಂಟ್ರ ಇದ್ದ, ಅವನನ್ನು ಸ್ವಸ್ಥತೆ ಪಡಿಸಿದ. ಅವನ ಪಾಕೆಟ್ ಅಲ್ಲಿ ಇರುವ ಹ್ಯಾಂಕರ್ ಚಿಫ್,
ಹ್ಯಾಂಕರ್ ಚೀಫ್ ಕೂಡ ಮುಟ್ಟಿ ಜನರು ಸ್ವಸ್ಥತೆ ಆಗಿದ್ದಾರೆ. ಆದ್ರೆ ಅವನಿಗೆ ಒಂದು ಶರೀರದಲ್ಲಿ ಒಂದು ವೀಕ್ನೆಸ್ ಇತ್ತು. ಅವನ ಕಣ್ಣು ಸಮಸ್ಯೆ ಆಯ್ತು. ಆದ್ರೆ ದೇವ್ರೇನ್ ಹೇಳ್ತಾ ಇದ್ದಾರೆ, ಅವನು ಅದ್ರ ಬಗ್ಗೆ 3 ಸರಿ ಪ್ರಾರ್ಥನೆ ಮಾಡಿದಂತೆ. ದೇವ್ರೇ ನನಗೆ ಬಿಡುಗಡೆ ಕೊಡು. ಆದ್ರೆ 3 ಸರಿನೂ ಅವನಿಗೆ ಬಂದ ಉತ್ತರ ದೇವರಿಂದ ಏನಂತ ಹೇಳಿದ್ರೆ, 2 ಕೊರಿಂಥಿಯನ್ಸ್ 12:9 ವಾಕ್ಯ ಈ ರೀತಿ ಹೇಳ್ತಾ ಇದೆ, ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲೇ ನನ್ನ ಬಲವು ಪರಿಪೂರ್ಣವಾಗುತ್ತದೆ ಎಂದು ನನಗೆ ಹೇಳಿದನು. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ಉಂಟಾಗುವ ನಿರ್ಬಲ ವಸ್ತುಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆಕ್ಚುಲಿ ನಾವು ಎಲ್ಲರೂ ಪಾಲ್ನೇ ಉದಾಹರಣೆಗೆ ತಗೊಂಡು ಅವನೇ ಆತರ ಅನುಭವಿಸ್ದ, ನಾನು ಆತರ ಇರೋದು ಅನ್ನೋದು ಡಾಕ್ಟ್ರಿನ್ ಅಲ್ಲ. ಯಾಕಂದ್ರೆ ಒಂದಿಷ್ಟು ಬೈಬಲ್ ಕ್ಯಾರೆಕ್ಟರ್ಸ್ ಅಲ್ಲಿ ದೇವರು ಪ್ರತ್ಯೇಕವಾಗಿ ಅಂತವ್ರನ್ನ ಆರಿಸ್ಕೊಂಡಿರ್ತಾರೆ. ಅದು ಬಂದ್ಬಿಟ್ಟು ಎಲ್ಲರಿಗೂ ಅಪ್ಲಿಕಬಲ್ ಆಗಲ್ಲ. ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಈಗ ಅಪಾಸಲ್ಸ್, ಡಿಸೈಪಲ್ಸ್, ಯೇಸುವಿನ ಶಿಷ್ಯರುಗಳು ಅಷ್ಟು ಬಲವಾಗಿ ಸೇವೆ ಮಾಡಿದ್ರು. ಆದ್ರೆ ಅವರ ಮರಣ ಹೊಂದಿದ ಕಾರ್ಯ ರೀತಿ ಎಲ್ಲ ತುಂಬಾ ಘೋರವಾದ ಮರಣ. ಇದೆಲ್ಲ ರಕ್ತ ಸಾಕ್ಷಿಯಾಗಿ ಯೇಸು ಕ್ರಿಸ್ತನವರು. ಸೊ ಹಾಗಾದ್ರೆ ನಾವು ಎಲ್ಲರೂ ಆ ತರನೇ ಆಗ್ಬೇಕು ಅನ್ನೋದು ಅದು ಡಾಕ್ಟ್ರಿನ್ ಅಲ್ಲ. ಸೊ ಅದರಿಂದ ಪ್ರತ್ಯೇಕವಾಗಿ ಇದಕ್ಕೆ ನಮ್ಗೆ ಡಿಸರ್ನ್ಮೆಂಟ್, ವಿವೇಚಿಸುವ ಆತ್ಮ ನಮಗೆ ಬೇಕಾಗಿದೆ. ಸೊ ಈಗ ಈ ಪಾರ್ಟ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಪ್ರಿನ್ಸಿಪಲ್, ನೀವು ಒಬ್ಬರಿಗೆ ಪ್ರೇಯರ್ ಮಾಡುವಾಗ ನಿಮ್ಮ ಪಾತ್ರನೇ ಬೇರೆ, ನೀವು ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ನಿಮ್ಮ ಪಾತ್ರನೇ ಬೇರೆ. ಸೊ ನೀವು ಇನ್ನೊಬ್ಬರಿಗೆ ಪ್ರೇಯರ್ ಮಾಡುವಾಗ ನೀವು ಒಂದು ಪೈಪ್ ಆಗಿದ್ದೀರಾ, ನೀವು ನಿಮಗೆ ಪ್ರೇಯರ್ ಮಾಡ್ಕೊಳ್ಳುವಾಗ ನೀವು ರಿಸೀವಿಂಗ್ ಎಂಡ್, ನೀವು ಬಿಂದಿಗೆ ಆಗಿದ್ದೀರಾ, ತಗೊಳ್ಳೋ ರಿಸೀವಿಂಗ್ ಎಂಡ್ ಅಲ್ಲಿ ಇದ್ದೀರಾ. ಸೊ ಹಂಗಾದ್ರೆ ನೀವು ನಿಮಗೆ ಪ್ರೇಯರ್ ಮಾಡುವಾಗ ರೀತಿ ಏನು, ಯಾವ ರೀತಿ ಅನ್ನೋದನ್ನ ವಿವರಿಸ್ತೀನಿ. ಅದಕ್ಕೆ ಮುಂಚೆ ಬೇರೆ ಒಂದು ಪಾಯಿಂಟ್ಸ್ ನ ಹೇಳ್ತೀನಿ, ತುಂಬಾ ಗಮನವಾಗಿ ಕೇಳಿ. ನೀವು ಇನ್ನೊಬ್ಬರಿಗೆ ಪ್ರೇಯರ್ ಮಾಡುವಾಗ ಅವರಿಗೆ ಸಮಾಧಾನ ಹೇಳುವಂತೆ, ಅವರಿಗೆ ಧೈರ್ಯ ಹೇಳುವಂತೆ, ನಿಮ್ಮ ವಿಶ್ವಾಸ ಕೂಡ ಜೋರಾಗಿರುವುದು. ಯಾಕಂದ್ರೆ ಆ ಸಮಸ್ಯೆ ನಿಮ್ದಲ್ವಲ್ಲ, ಇನ್ನೊಬ್ಬರಿಗೆ. ಸೊ ಅವಾಗ ನೀವು ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಗಮನ ಅಲ್ಲ ದೇವರೇ ನಿನ್ನ ಬಲ, ನಿನ್ನ ಶಕ್ತಿ ಇನ್ನೂ ಬಲವಾಗಿ ರಿಲೀಸ್ ಆಗ್ಲಿ ಅನ್ನುವ ಆ ಭಾವನೆಯಲ್ಲೇ ಇರುತ್ತೆ. ಆದ್ರೆ ನಿಮಗೆ ನೀವೇ ಆ ಒಂದು ಸಮಸ್ಯೆದಲ್ಲಿ, ಕಾಯಿಲೆ ಆಗ್ಲಿ, ಒಂದು ಇಕ್ಕಟ್ಟಾದ ಸಮಸ್ಯೆಯಲ್ಲಿರ್ಲಿ, ಈಗ ಬೇರೆಯವರಿಗೆ ಪ್ರೇಯರ್ ಮಾಡುವ ರೀತಿಯಲ್ಲಿ ಧೈರ್ಯ, ಗಮನ ಎಲ್ಲ ಆ ಒಂದು ಅವರಿಗೆ ಅಡ್ವೈಸ್ ಮಾಡುವ ಮೋಡೆ ನಿಮಗೆ ಇರುವುದಿಲ್ಲ. ಯಾಕೆ ಹೇಳಿ, ಆ ಸಮಸ್ಯೆನೇ ನಿಮಗೆ ಆಗಿದೆ. ಈಗ ಏನಾಗುತ್ತೆ, ಯಾವ ರೀತಿ ನೀವು ಬೇರೆಯವರಿಗೆ ಪ್ರೇಯರ್ ಮಾಡುವಾಗ ಅವ್ರಿಗೆ ಸಮಾಧಾನ ಹೇಳಕ್ ಆಗ್ತಾ ಇದೆ, ಧೈರ್ಯ ಹೇಳಕ್ ಆಗ್ತಾ ಇದೆ, ಆದ್ರೆ ನಿಮಗೆ ಆ ಸಮಸ್ಯೆ ಅಂತ ಬಂದಾಗ, ಈಗ ನಿಮಗೇನು ನೀವು ನಿಮಗೆ ಪ್ರೇಯರ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಬರೀ ಆ ಸಮಸ್ಯೆದ ಸಿಂಪ್ಟಮ್ಸ್, ಆ ಸಮಸ್ಯೆದ ಆಲೋಚನೆ, ಅಯ್ಯೋ ಏನಪ್ಪಾ ಇದು ಇವಾಗಲಾದ್ರೂ ಆಗುತ್ತಾ, ನಿರಾಸೆ ಮೇಲೆ ನಿರಾಸೆ, ನಾನು ಇದುವರೆಗೂ 10 ಸರಿ ಪ್ರಾರ್ಥನೆ ಮಾಡಿದ್ದೀನಿ, ಇದು ಉತ್ತರ ಬಂದಿಲ್ಲ, ಇನ್ನು ಎಷ್ಟು ದೇವಸೇವಕರು ಬಂದು ಫೋನ್ ಪ್ರೇಯರ್ ಮಾಡಿದಾಲೆ ನಡೆದಿಲ್ಲ, ಇಂಥವುಗಳೇ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ನಾನು ಮಾತಾಡುವ ವಿಷಯಗಳನ್ನ ತುಂಬಾ ಡೀಪ್ ಆಗಿ ಆತ್ಮದಿಂದ ಹೊಂದಿಕೊಳ್ಳಿ. ನಾನು ಹೇಳ್ತಾ ಇರುವ ವಿಷಯಗಳನ್ನ ನೀವು ಆತ್ಮದಿಂದ ಹೊಂದಿಕೊಂಡ್ರೆ ಮಾತ್ರನೇ ನಿಮಗೆ ಬಿಡುಗಡೆ. ನಾವು ಬೇರೆಯವರಿಗೆ ಮಾಡುವ ಅದೇ ಭಾವನೆಯಲ್ಲಿ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಪ್ರೇಯರ್ ಮಾಡುವಾಗ ನಮಗೆ ಆ ಸಮಸ್ಯೆ ಹೆಂಗಾದ್ರೂ ಆದ್ರೆ ಸಾಕು ಅನ್ನುವ ಮೋಡಲ್ಲೇ ಇರ್ತೀವಿ. ಈ ಪ್ರಾಬ್ಲಮ್ಗೆ ಯಾರು ನನಗೆ ಬಿಡುಗಡೆ ಕೊಡ್ತಾರೆ ಎಂಬ ಆ ಆಲೋಚನೆಯಲ್ಲೇ ಇರ್ತೀವಿ. ನಾನು ಹೇಳ್ತಾ ಇದ್ದೀನಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಬೇರೆಯವರಿಗೆ ಪ್ರೇಯರ್ ಮಾಡುವಾಗಲ್ಲ ದೇವರ ಮೇಲೆ ಗಮನ ಇರುತ್ತೆ, ನೀವು ನಿಮಗೆ ಪ್ರೇಯರ್ ಮಾಡುವಾಗಲ್ಲ ನಿಮ್ಮ ಸಮಸ್ಯೆದ ಮೇಲೆ ಗಮನ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬಾ ಗಮನವಾಗ್ತಾವಲ್ಲಿ. ನೀವು ಒಪ್ಕೊಳ್ತೀರಾ ಇಲ್ವೋ, ಇದು ಸಹಜವಾಗಿ ಮನುಷ್ಯನ ಒಂದು ಸ್ವಭಾವ ಆ ರೀತಿನೇ ಇರೋದು. ಇಟ್ಸ್ ಬೈ ಡಿಸೈನ್. ನಾವು ಇನ್ನೊಬ್ಬರಿಗೆ ಪ್ರೇಯರ್ ಮಾಡುವಾಗ ಅವರ ನೋವು ಏನು ಅಂತ ನಾವು ಎಷ್ಟೇ ಅರ್ಥ ಮಾಡ್ಕೊಂಡ್ರು, ಈಗ ಅದನ್ನ ನೀವು ಅನುಭವಿಸದೇ ಇರುವುದರಿಂದ ನಿಮ್ಮ ಗಮನ ಫುಲ್ ದೇವರ ಪವರ್ ಅನ್ನು ರಿಲೀಸ್ ಮಾಡೋದ್ರಲ್ಲಿ ಇರುತ್ತೆ. ಆದ್ರೆ ನೀವೇ ಆ ಸಮಸ್ಯೆದಲ್ಲಿರುವಾಗ ನೀವು ಯಾಕಂದ್ರೆ ನೀವು ಆಲ್ರೆಡಿ ಪವರ್ನ ರಿಲೀಸ್ ಮಾಡಿ ಏನು ಆಗ್ಲೇ ಇಲ್ವಲ್ಲ ಅನ್ನುವ ಆ ಯೋಚನೆನೇ ದೊಡ್ಡದಾಗಿರುತ್ತೆ.
ಅಂದ್ರೆ ಇದು ಹೆಂಗಾಗುತ್ತೆ, ಹೇಗಾಗುತ್ತೆ ಅನ್ನುವ ಆ ಸಮಸ್ಯೆದ ಮೇಲೆನೆ ನಿಮ್ಮ ಗಮನ ದೊಡ್ಡದಾಗಿ ನೀವು ಇದು ಕಾನ್ಶಿಯಸ್ ಆಗಿ ಒಪ್ಕೊಂತೀರೋ ಇಲ್ವೋ, ಅದು ಇರೋದೇ ಹಾಗೆ. ನಾವು ಐ ಆಮ್ ಟೆಲಿಂಗ್ ಯು, ಈಗ ಮುಂದೆ ಹೇಳುವಾಗ ನಿಮ್ಗೆ ಅರ್ಥ ಆಗುತ್ತೆ ಇದು ಹೆಂಗೆ ಓವರ್ಕಮ್ ಮಾಡೋದು. ನನ್ನ ಇವತ್ತು ಮೇನ್ ಪ್ರಿನ್ಸಿಪಲ್ ಕೀನೇ ಏನಂತ ಹೇಳಿದ್ರೆ, ಈಗ ನನಗೆ ನಾನು ಪ್ರೇಯರ್ ಮಾಡಿದಾಗ ಅದು ಯಾಕೆ ಆಗ್ತಾ ಇಲ್ಲ, ಅದು ಹೆಂಗೆ ನಾನು ಪ್ರಾರ್ಥನೆ ಮಾಡುವಾಗ ನಾನು ಉತ್ತರವನ್ನು ಪಡ್ಕೊಳ್ಳೋದು, ಇದ್ರ ಬಗ್ಗೆನ ನಾನು ಫೋಕಸ್ ಮಾಡೋದು. ಸೊ ಅದರಿಂದ ಗಮನವಾಗಿ ಕೇಳಿ. ಮೂರನೇ ಪ್ರಿನ್ಸಿಪಲ್, ಈಗ ನಾನು ಹೇಳ್ದೆ ಫಸ್ಟ್ ಪ್ರಿನ್ಸಿಪಲ್, ಯಾವ ರೀತಿ ನೀವು ನಿಮಗೆ ಪ್ರಾರ್ಥನೆ ಮಾಡುವಾಗ ಇಲ್ಲ ಬೇರೆ ಪ್ರಾರ್ಥನೆ ಮಾಡುವಾಗ ನೀವು ಬೇರೆ ಬೇರೆ ಪಾತ್ರವಾಗಿದ್ದೀರಾ. ಎರಡನೇ ಪ್ರಿನ್ಸಿಪಲ್ ಶೇರ್ ಮಾಡಿದೆ, ನೀವು ಬೇರೆಯವರಿಗೆ ಪ್ರೇಯರ್ ಮಾಡುವಾಗ ಗಂಭೀರವಾಗಿ ದೇವರ ಮೇಲೆ ಗಮನ ಇಟ್ಟು ಪ್ರಾರ್ಥನೆ ಮಾಡ್ತೀರಾ, ಆದ್ರೆ ನಿಮಗೆ ಪ್ರೇಯರ್ ಮಾಡುವಾಗ ಸಮಸ್ಯೆ ಮೇಲೆನೆ ಗಮನ ಹೆಚ್ಚಾಗಿರೋದು, ಅದಕ್ಕೆ ಆಗ್ತಾ ಇಲ್ಲ. ಮೂರನೇದು, ಹೀಲಿಂಗ್ ಬಂದ್ಬಿಟ್ಟು ಸ್ವಸ್ಥತೆ ಅನ್ನೋದು ಅದು ಆತ್ಮದಲ್ಲಿ ಆಲ್ರೆಡಿ ಇರುವ ವಿಷಯ. ಆತ್ಮದಲ್ಲಿ ಸ್ವಸ್ಥ ನಿಮ್ಗೆ ಏನ್ ಬೇಕೋ, ಇವತ್ತು ನಾವು ಪರ್ಟಿಕ್ಯುಲರ್ ಈ ಉದಾಹರಣೆಯನ್ನು ತಗೊಂತಾ ಇದ್ದೀನಿ, ಆದ್ರೆ ನಿಮ್ಗೆ ಏನ್ ಬೇಕೋ ಅದು ಆತ್ಮದಲ್ಲಿ ಆಲ್ರೆಡಿ ಇದೆ. ಆದ್ರೆ ಅಲ್ಲಿ ಇದೆ ಎಂಬುವ ವಿಷಯ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಒಪ್ಪಿಕೊಂಡು, ನಂಬಿಕೆ ಇದ್ದು ಒಪ್ಪಿಕೊಂಡು, ಅದೊಂದು ಅಶ್ಯೂರೆನ್ಸ್, ಒಂದು ಗ್ಯಾರಂಟಿ ಅದಕ್ಕೆ ಉಂಟಾಗಿ ಅದು ಹೊಂದಿಕೊಂಡಿದೆ ಅನ್ನುವ ಆ ಖುಷಿ, ಆ ಆನಂದ, ಆ ಸಮಾಧಾನವನ್ನು ನಿಮ್ಮ ಪ್ರಾಣ ವ್ಯಕ್ತಪಡಿಸುವಾಗ ಮಾತ್ರನೇ ನಿಮ್ಮ ಶರೀರ ಅದನ್ನ ಅನುಭವಿಸಕ್ ಸಾಧ್ಯ. ಉದಾಹರಣೆಗೆ ಈಗ ನೋಡಿ, ಐಸಾಯದಲ್ಲಿ 53:5 ವಾಕ್ಯ ಏನ್ ಹೇಳ್ತಾ ಇದೆ, ಅವರ ಗಾಯದಿಂದ ನಾವು ಗುಣ ಹೊಂದಿದ್ದೇವೆ. ಫಸ್ಟ್ ಪೀಟರ್ 2:24, 1 ಪೇತ್ರನ 2:24, ಬೈ ಹೂ ಸ್ಟ್ರೈಪ್ಸ್ ಯು ವರ್ ಹೀಲ್ಡ್. ಈಗ ಇದು ಎರಡು ವಚನಗಳು ನೋಡಿದ್ರೆ, ಐಸಾಯ ಯೇಸು ಕಲ್ವಾರಿ ಶಿಲುಬೆಗೆ ಹೋಗಕ್ ಮುಂಚೆ 700 ವರ್ಷ ಮುಂಚೆನೆ ಈ ವಚನವನ್ನು ಬರೆದಿದ್ದಾರೆ. ಅಲ್ಲಿ ಬರೆಯುವಾಗ್ಲೇ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಬೈ ಕ್ರೈಸ್ಟ್ ಸ್ಟ್ರೈಪ್ಸ್, ಬೈ ಹಿಸ್ ಸ್ಟ್ರೈಪ್ಸ್ ವಿ ಆರ್ ಹೀಲ್ಡ್. ನಾವು ಆಲ್ರೆಡಿ ಗುಣ ಹೊಂದಿದೀವಿ ಅಂತ ಯೇಸು ಇನ್ನು ಕಲ್ವಾರಿ ಶಿಲುಬೆಗೆ ಹೋಗಕ್ ಮುಂಚೆನೆ ಇಲ್ಲಿ ಗುಣವಾಗಿದ್ದೀರಾ ಅಂತ ಬರೆದಿದ್ದಾರೆ. ಇದನ್ನೇ ಯೇಸು 40-50 ಜಜ್ಜಲ್ಪಟ್ಟು ಮರಣ ಹೊಂದಿ ಪುನರ್ತನ ಆಗಿ 50-60 ವರ್ಷ ಆದ ಮೇಲೆ ಪೇತ್ರನು ಕೂಡ ಅದನ್ನೇ ಬರೀತಾ ಇದ್ದಾನೆ, ಅವರ ಬಾಸುಂಡಗಳಿಂದ, ಅವರ ಗಾಯದಿಂದ ನಾವು ಗುಣ ಹೊಂದಿದ್ದೆವು. ಈಗ ನನ್ನ ಪ್ರಶ್ನೆ ಏನಂದ್ರೆ, ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಜಜ್ಜಲ್ಪಡಕ್ ಮುಂಚೆನೆ ನೀವು ಗುಣವಾದವು ಅಂತ ಇದೆ, ಅದಾದ ಮೇಲೆ ಕೂಡ ಪೇತ್ರನು ಕೂಡ ಅದನ್ನೇ ನೀವು ಗುಣವಾದವು ಅಂತ ಇದೆ. ಸೊ ಏನಿದು, ಏನ್ ಅರ್ಥದಲ್ಲಿ? ಈಗ ಪೇತ್ರನ ಹೇಳೋದು ಓಕೆ, ಯಾಕಂದ್ರೆ ಆಲ್ರೆಡಿ ಅವರು ಕಲ್ವಾರಿ ಶಿಲುಬೆಯಲ್ಲಿ ಜೀವವನ್ನು ಕೊಟ್ರು, ಅದಾದ್ಮೇಲೆ ನಾವು ಅವರ ಗಾಯದಿಂದ ಗುಣ ಹೊಂದಿದೆವು. ಆದ್ರೆ ಐಸಾಯ ನೀವು ಆಲ್ರೆಡಿ ಯೇಸು ಹುಟ್ಲೇ ಇಲ್ಲ ಇನ್ನ, ಆಗ್ಲೇ ನೀವು ಅವರ ಗಾಯದಿಂದ ಗುಣ ಹೊಂದಿದ್ದೀರಿ ಅಂತ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹೇಗೆ? ಈಗ ಈ ಸತ್ಯವನ್ನು ಹೇಳುವಾಗ ನೀವು ಗಮನದಿಂದ ಕೇಳಿ. ನಿಮ್ಮ ಶರೀರದಲ್ಲಿ ಒಂದು ಕಾರ್ಯ ಪ್ರಕಟವಾಗಬೇಕು ಅಂತ ಹೇಳಿದ್ರೆ ಅದನ್ನು ಫಸ್ಟ್ ನಿಮ್ಮ ಪ್ರಾಣ ಹೊಂದಿಕೊಂಡಿರಲೇಬೇಕು. your soul had to receive it and experience and acknowledge that. ನಿಮ್ಮ ಪ್ರಾಣ, ನಿಮ್ಮ ಹೃದಯ ಅದನ್ನ ಒಪ್ಪಿಕೊಂಡು ಅದನ್ನ ಅಂಗೀಕರಿಸಲೇಬೇಕು. ನೀವು ಒಪ್ಪಿಕೊಂಡು ಅದನ್ನ ಅಂಗೀಕರಿಸುವಾಗ ಮಾತ್ರನೇ ನಿಮ್ಮ ಶರೀರ ಅನುಭವಿಸಕ್ಕೆ ಸಾಧ್ಯ. ಆದ್ರೆ ಈಗ ನಿಮ್ಮ ಪ್ರಾಣ ನೀವು ಎಲ್ಲಿಂದ ಹೊಂದಿಕೊಂತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಪ್ರಾಣ ಬಂದ್ಬಿಟ್ಟು ಶರೀರದಲ್ಲಿ ಒಂದು ಕಾರ್ಯ ಎಲ್ಲೋ ನಡೆದಿದೆ ಅಂತ ಆ ವಿಷಯವನ್ನ ನಂಬಿ ಒಪ್ಪಿಕೊಳ್ಳುವುದು ದೇವರ ನಿಯಮ ಅಲ್ಲ. ಇಲ್ಲಿ ಐಸಾಯ 53:5 ಅವರ ಗಾಯದಿಂದ ನೀನು ಗುಣ ಹೊಂದಿದ್ದೇವೆ ಅಂತ ಆಲ್ರೆಡಿ ಮುಗಿದಿರುವ ಕಾರ್ಯ ಎಲ್ಲಿ ಅಂದ್ರೆ, ಜಗದುತ್ಪತ್ತಿಗೆ ಮುಂಚೆನೆ ಆಕಾಶನೂ ಇರಲಿಲ್ಲ, ಭೂಮಿನೂ ಇರಲಿಲ್ಲ, ಆಗ್ಲೇ ಯೇಸು ಕ್ರಿಸ್ತನು ಜಜ್ಜಲ್ಪಟ್ಟು, a lamb that was slain before the foundation of the world, ಜಗದುತ್ಪತ್ತಿಗೆ ಮುಂಚೆನೆ ಜಜ್ಜಲ್ಪಟ್ಟ ಕುರಿಮರಿ. ಹಾಗಾದ್ರೆ ದೇವರ ದೃಷ್ಟಿಯಲ್ಲಿ ಮಾಂಸದಲ್ಲಿ ಕಾಣುವ ರೂಪದಲ್ಲಿ ಪ್ರಕಟ ಆದ ಮೇಲೆನೆ ಇದು ನೆರವೇರಿತು ಅನ್ನೋದಲ್ಲ. ಅವರ ಜಗದುತ್ಪತ್ತಿಗೆ ಮುಂಚೆನೆ ಏನು ಮಾಡಿ ಮುಗಿಸಿದಾರೋ ಅವರ ದೃಷ್ಟಿಯಲ್ಲಿ ಅದು ನೆರವೇರಿದೆ. ಅದಕ್ಕೇನೆ ಪವಿತ್ರಾತ್ಮನು ಐಸಾಯ ಬರೆಯುವಾಗ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಇದು ಮುಗಿದೋಗಿರುವ ವಿಷಯ, ಇದು ಆಗೋಗಿರುವ ವಿಷಯ, ನೀವು ಅವರ ಗಾಯದಿಂದ ಆಗ್ಲೇ ಗುಣ ಹೊಂದಿದ್ದೀರಿ ಅನ್ನೋದಕ್ಕೆ ಎವಿಡೆನ್ಸ್, ಒಂದು ಪ್ರೂಫ್
ಅದು ಯೇಸು ವಾಕ್ಯವಾಗಿದ್ದವರು ಮಾಂಸವಾಗಿ ಶರೀರದಲ್ಲಿ ವ್ಯಕ್ತಪಡಿಸಿದ ಕಾರ್ಯ ಅಷ್ಟೇ. ಶರೀರದಲ್ಲಿ ಮಾಡಿದ ಮೇಲೆ ಅವರು ಜಜ್ಜಲ್ಪಟ್ಟಿಲ್ಲ. ಅವರ ಆತ್ಮದಲ್ಲಿ ಜಗದುತ್ಪತ್ತಿಗೆ ಮುಂಚೆನೆ ದೇವರು ಅವರನ್ನು ಜಜ್ಜಲ್ಪಟ್ಟು ಅವರ ಗಾಯದಿಂದ ನಾವು ಗುಣ ಹೊಂದಿದ್ದೀವಿ ಅನ್ನುವ ಕಾರ್ಯ ಆಗೋಗಿರುವ ಕಾರ್ಯ. ಸೊ ಅದರಿಂದ ಯೇಸುವಿನ ನಾಮದಲ್ಲಿ ಇವಾಗ ನಾನು ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇದು ಬರೀ ಹೀಲಿಂಗ್ ಮಾತ್ರ ಅಲ್ಲ, ನಿಮ್ಮ ಐಶ್ವರ್ಯ ಕೂಡ ಜಗದುತ್ಪತ್ತಿಗೆ ಮುಂಚೆನೆ ದೇವರು ನಿಮಗೆ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಬಿಡುಗಡೆ ಕೂಡ ದೇವರು ಜಗದುತ್ಪತ್ತಿಗೆ ಮುಂಚೆನೆ ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಒಳ್ಳೆ ಬಿಸ್ನೆಸ್ ಕೂಡ ಜಗದುತ್ಪತ್ತಿಗೆ ಮುಂಚೆನೆ ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಒಳ್ಳೆ ಜಯ, ಕೆಲಸದಲ್ಲಿ ಜಯ, ಫ್ಯಾಮಿಲಿಯಲ್ಲಿ ಜಯ, ಗಂಡ ಹೆಂಡತಿ ಮಧ್ಯದಲ್ಲಿರುವ ಒಂದು ಸಮಾಧಾನ, ಸಂತೋಷ, ನಿಮ್ಮ ಮಕ್ಕಳ ಆಶೀರ್ವಾದ ಎಲ್ಲವನ್ನು ಆತ್ಮದ ಮಂಡಲದಲ್ಲಿ ಜಗದುತ್ಪತ್ತಿಗೆ ಮುಂಚೆನೆ ದೇವರು ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸಿದ್ದಾರೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ನಾವು ಲೆಟ್ ಮಿ ಕಮ್ ಟು ದ ಫೋರ್ತ್ ಪ್ರಿನ್ಸಿಪಲ್. ಅಷ್ಟು ದೇವರಲ್ಲಿ ಭಕ್ತಿಯಿಂದ ಇದ್ದೀನಿ ಪಾಸ್ಟರ್, ನಾನು ದೇವರ ವಾಕ್ಯವನ್ನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ವಾರಕ್ಕೆ 2 ದಿನ ಫಾಸ್ಟಿಂಗ್ ಇರ್ತಾ ಇದ್ದೀನಿ, ದಶಮ ಭಾಗ ಒಂದು ತಿಂಗಳು ಕೂಡ ಮಿಸ್ ಮಾಡಿಲ್ಲ, ನನ್ನ ದೇವರಿಗೋಸ್ಕರ ನಾನು ಎಲ್ಲ ಸರಿಯಾಗಿ ಕ್ರಮವಾಗಿ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಆದ್ರೆ ನನಗೆ ಇಂಥ ಒಂದು ಕಾಯಿಲೆ ಬಂದ್ಬಿಟ್ಟಿದೆ, ನನಗೆ ಇಂಥ ಒಂದು ನಷ್ಟ ಬಂದ್ಬಿಟ್ಟಿದೆ, ನನಗೆ ಇಂಥ ಒಂದು ನೋವು ಉಂಟಾಗಿದೆ ಅಂತ ಹೇಳೋದಾದ್ರೆ, ಫಸ್ಟ್ ಆಫ್ ಆಲ್ ಈ ರೀತಿ ಮಾತಾಡೋರು ನೀವು ದೇವರ ಮೇಲೆ ಇಟ್ಟಿರುವ ನಂಬಿಕೆಗಿಂತ ನೀವು ಮಾಡಿದ ಫಾಸ್ಟಿಂಗ್ ಮೇಲೆ, ನೀವು ಕೊಟ್ಟ ದಶಮಾಂಶ ಮೇಲೆ, ನೀವು ಮಾಡಿದ ಕಾರ್ಯಗಳ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂತ ಅರ್ಥ. ಸೊ ದೇವರು ಏನಾದ್ರೂ ಒಂದು ಅದ್ಭುತವನ್ನು ಮಾಡೋದಾದ್ರೆ ಅವರು ನೀವು ಬಿಡುಗಡೆ ಆಗ್ಬೇಕು ಅಂತ ಅದ್ಭುತ ಮಾಡ್ತಾ ಇಲ್ಲ. ಅವರ ಅದ್ಭುತವನ್ನು ಮಾಡ್ತಾ ಇರೋದೇ ಇದರ ಮೂಲಕ ನಿನಗೂ ನನಗೂ ಇರುವ ಸಂಬಂಧ, ನೀನು ನನ್ನಲ್ಲಿ ನಾನು ನಿನ್ನಲ್ಲಿ, ನಮ್ಮ ಇಬ್ಬರ ಒಂದು ಸಂಬಂಧ, ನಮ್ಮ ಇಬ್ಬರ ಒಂದು ಅನ್ಯೋನ್ಯತೆ, ನಮ್ಮ ಇಬ್ಬರ ಒಂದು ಐಕ್ಯತೆ ಇನ್ನೂ ಬಲವಾಗಿ, ನನ್ನಲ್ಲಿರುವ ಮಹಿಮೆ ನಿನ್ನಲ್ಲಿ ಅದು ನಿರಂತರವಾಗಿ ಶಾಶ್ವತವಾಗಿ ಯಾವಾಗ್ಲೂ ನನ್ನ ಮಹಿಮೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ನೀನು ನಾನು ಒಂದಾಗಿರ್ಬೇಕು. ಅದೇ ಅವರ ಉದ್ದೇಶ. ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ಬಿಡುಗಡೆಗೋಸ್ಕರ, ಒಂದು ಸಮಸ್ಯೆ ಸಾಲ್ವ್ ಆಗೋಕ್ಕೋಸ್ಕರ ದೇವರ ಬಳಿಯಲ್ಲಿ ಬರೋದಾದ್ರೆ ಅದಕ್ಕಿಂತ ದೇವರಿಗೆ ದುಃಖವಾಗುವ, ನೋವು ಉಂಟಾಗುವ ಕಾರ್ಯ ಬೇರೆ ಏನೂ ಇಲ್ಲ. ಯೇಸುವಿನ ನಾಮದಲ್ಲಿ ನೀವು ಒಬ್ಬೊಬ್ರು ಕೂಡ ಅವರು ಬೇಕು, ಅಪ್ಪ ನೀನು ನನ್ನ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದೆಯಾ ಅನ್ನುವ ಆ ಭಾವನೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ನಿಮ್ಮ ಲೈಫ್, ನಿಮ್ಮ ಒಂದು ಸಂಬಂಧ ದೇವರ ಜೊತೆ ಬಲವಾಗಿರ್ಲಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಹಳೆ ಒಡன்பಡಿಕೆಯಲ್ಲೆಲ್ಲ ಎಲೈಷಾ ಅವನ ಕಾಯಿಲೆಯಿಂದನೇ ಸತ್ತ. ಎಲೈಜಾದ ಡಬಲ್ ಪೋರ್ಷನ್ ಅಭಿಷೇಕ ಆಯ್ತು, ಆದ್ರೂ ಕಾಯಿಲೆಯಲ್ಲಿ ಸತ್ತ. ಈಗ ಇದನ್ನ ನಾನು ಇದ್ರ ಬಗ್ಗೆ ಧ್ಯಾನ ಮಾಡುವಾಗ ದೇವ್ರು ನನಗೆ ತೋರಿಸಿದ ಕಾರ್ಯ ಏನಂತ ಹೇಳಿದ್ರೆ, ಹಳೆ ಒಡன்பಡಿಕೆಯಲ್ಲಿ ಇರುವ ಎಲ್ಲರೂ ಎಂತ ಮಹಾನಾಗಿರ್ಲಿ, ಅವರ ಯಾರು ನಿಜವಾದ ಜೀವನವನ್ನು ಜೀವಿಸಲಿಲ್ಲ. ಯಾಕಂದ್ರೆ ನಿಜವಾದ ಜೀವ ಯೇಸು ಕ್ರಿಸ್ತನಲ್ಲಿ ಮಾತ್ರನೇ ಇರೋದು. ಸೊ ಯಾವ ಶರೀರ ಯೇಸು ಕ್ರಿಸ್ತನಲ್ಲಿ ಇಲ್ವೋ ಅದೆಲ್ಲ ತಾತ್ಕಾಲಿಕವಾದದ್ದು. ಅದೇ ತರ ಈ ಹಳೆ ಒಡன்பಡಿಕೆಯಲ್ಲಿರುವ ದೊಡ್ಡ ದೊಡ್ಡ ಮಹಾನ್ಗಳು ಪವಿತ್ರಾತ್ಮನೋ ದೇವರ ಉದ್ದೇಶವನ್ನು ನೆರವೇರಿಸೋದಕ್ಕೋಸ್ಕರ, ಇಲ್ಲ ಮುಂದೆ ಬರುವ ಯೇಸುವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಅವ್ರನ್ನ ಸಾಧಾರಣ ಶರೀರವನ್ನು ಉಪಯೋಗಿಸಿ ದೇವರ ಮಹಿಮೆಯನ್ನು ವ್ಯಕ್ತಪಡಿಸಿದ್ರೆ ಅಷ್ಟೇ ಹೊರತು ದೇ ಆರ್ ಲೈಕ್ ಟೆಂಪರರಿ ವೆಸಲ್ಸ್. ಅದೊಂದು ತಾತ್ಕಾಲಿಕವಾದ ಪಾತ್ರೆ ಆಗಿತ್ತು ಅಷ್ಟೇ. ಅದೇ ತರ ನೋಡಿ, ನಾವು ಹೊಸ ಒಡன்பಡಿಕೆಯಲ್ಲೂ ಒಂದಷ್ಟು ಕಾಯಿಲೆಯಿಂದ ನರಳಿದವರು ಇದ್ದಾರೆ. ಲೈಕ್ ತೀಮೋತಿ ನಂಬಿಕೆಯಲ್ಲಿ ತುಂಬಾ ಬಲವಾಗಿದ್ದ. ಪಾಲ್ ತುಂಬಾ ಅವನ ಆತ್ಮದಲ್ಲಿ ಬಲಪಡಿಸ್ತಾ ಇದ್ದ. ಅವನಿಗೆ ನೋಡಿದ್ರೆ ಯಾವಾಗ ನೋಡಿದ್ರು ಹೊಟ್ಟೆ ನೋವು, ಹೊಟ್ಟೆ ಸಮಸ್ಯೆ ಆ ತರ ಇರ್ತಾ ಇತ್ತು. ಎಪಾಫ್ರಾಡಿಟಸ್ ಅಂತ ಒಂದು ವ್ಯಕ್ತಿ, ತುಂಬಾ ಕ್ರಿಸ್ತನಲ್ಲಿ ಮೆಚೂರ್ಡ್ ಆದ ವ್ಯಕ್ತಿ. ಅವನು ಯಾವ ರೀತಿ ಅಂದ್ರೆ ಮರಣದ ಪರಿಸ್ಥಿತಿಯಲ್ಲಿ ಇದ್ದಂತೆ. ಈಗ ನಾನು ಒಂದು ಕಾರ್ಯವನ್ನು ಹೇಳ್ತೀನಿ ನೋಡಿ. ಯೇಸು ಕ್ರಿಸ್ತನಲ್ಲಿ ಇರುವವರಿಗೆ ಒಂದು ಸಮಸ್ಯೆ ಬರ್ತಾ ಇದೆ ಅಂದ್ರೆ, ಆ ಕಾಯಿಲೆ ಆಗ್ಲಿ, ಸಾಲವಾಗ್ಲಿ, ನಷ್ಟವಾಗ್ಲಿ, ಅದು ಅವ್ರನ್ನ ನಾಶಪಡಿಸೋಕೋಸ್ಕರ ಅಲ್ಲ, ಅಲ್ಲಿ ಕ್ರಿಸ್ತನ ಮಹಿಮೆ ಇನ್ನೂ ಬಲವಾಗಿ, ಇನ್ನೂ ಬೇರೆ ಲೆವೆಲ್ ಅಲ್ಲಿ ವ್ಯಕ್ತಪಡಿಸುವ ರೀತಿಯಲ್ಲಿ ಅವರಲ್ಲಿ ಪ್ರಕಟವಾಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ತೀಮೋತಿಗೂ ಸಮಸ್ಯೆ ಇತ್ತು, ಎಪಾಫ್ರಾಡಿಟಸ್ ಕಾಯಿಲೆ ಇತ್ತು. ಆದ್ರೆ ಇಬ್ರು ಕಾಯಿಲೆದಲ್ಲಿ ಸಾಯ್ಲಿಲ್ಲ, ಕಾಯಿಲೆದಲ್ಲೇ ನರಳ್ತಾ ಇರಲಿಲ್ಲ. ದೇವರು ಅವರ ಮಹಿಮೆಯನ್ನು ಯೇಸು ಕ್ರಿಸ್ತನ ಮೂಲಕ ವ್ಯಕ್ತಪಡಿಸಿ ಅವರು ಜೀವವುಳ್ಳ ಸಾಕ್ಷಿಯಾಗಿದ್ರು. ಸೊ ಹಾಗಾದ್ರೆ ಈಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ,
ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡು ದೀಕ್ಷಾ ಸ್ನಾನ ತಗೊಂಡು ದೇವರ ಆತ್ಮದಿಂದ ಹುಟ್ಟಿದ ನೀವು, ನಿಮ್ಮಲ್ಲಿ ಒಂದು ಸಮಸ್ಯೆ ಅದೇ ಅಂತ ಇಕ್ಕಟ್ಟಾದ ಸಮಸ್ಯೆ ಇರಲಿ, ಮರಣದ ಪರಿಸ್ಥಿತಿ ಆಗಿರಲಿ, ದೇವರ ಉದ್ದೇಶ ನೆರವೇರುವ ರೀತಿಯಲ್ಲಿ, ದೇವರ ನಾಮ ಮಹಿಮೆ ಪಡುವ ರೀತಿಯಲ್ಲಿ ಪವಿತ್ರಾತ್ಮನ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡಿ ದೇವರ ಮಹಿಮೆ ಅಲ್ಲಿ ಪಡಿಸ್ತಾರೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಈಗ ಕೂಡ ದೇವರ ಸಮಾಧಾನವನ್ನು ನಿಮ್ಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ನಾವು ಲೆಟ್ ಮಿ ಕಮ್ ಟು ದಟ್ ಪ್ರಿನ್ಸಿಪಲ್. ನೀವು ಇನ್ನೊಬ್ಬರಿಗೆ ಪ್ರೇಯರ್ ಮಾಡುವಾಗ ನೀವು ಒಂದು ಚಾನೆಲ್ ಆಗಿದ್ದೀರಾ. ಸೊ ಅದರಿಂದ ನೀವು ಎಷ್ಟು ಭಕ್ತಿಯಿಂದ ಇದ್ದೀರಾ, ನೀವೆಷ್ಟು ಪರಿಶುದ್ಧವಾಗಿದ್ದೀರಾ ಅದೆಲ್ಲ ಲೆಕ್ಕಕ್ಕಿಲ್ಲ. ನೀವು ದೇವರು ನಿಮ್ಮನ್ನು ಪೈಪ್ ಆಗಿ ಡಿಸೈಡ್ ಮಾಡ್ಬಿಟ್ರೆ ನೀವು ಏನ್ ಮಾಡಿದ್ರು ನೀವು ಸಾಧಾರಣವಾಗಿ ಹೇಳುವ ಮಾತಾಗ್ಲಿ, ನೀವು ಸುಮ್ಮನೆ ಸಾಧಾರಣವಾಗಿ ಮಾಡುವ ಪ್ರಾರ್ಥನೆ ಆಗ್ಲಿ, ಅವರ ಮಹಿಮೆ, ಯಾಕಂದ್ರೆ ಬಲ ಬಂದ್ಬಿಟ್ಟು ದೇವರದು. ದ ಪವರ್ ಇಸ್ ಫ್ಲೋಯಿಂಗ್ ಫ್ರಮ್ ಗಾಡ್. ದೇವರಿಂದ ಹರಿತಾ ಇರುವ ಪವರ್, ಆ ಪವರೇ ಅವ್ರನ್ನ ಬಿಡುಗಡೆ ಮಾಡ್ತಾ ಇರೋದು. ಸೊ ಅದರಿಂದ ನೀವು ಇನ್ನೊಬ್ಬರಿಗೆ ಪ್ರೇಯರ್ ಮಾಡುವಾಗ ನೀವು ಯಾವ ಒತ್ತಡದಿಂದ ಕಷ್ಟಪಟ್ಟು ಏನು ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದೇ ಒಂದು ಭಾವನೆಯಲ್ಲಿ, ಅಪ್ಪ ನಾನು ನಿನ್ನ ಪೈಪ್ ಆಗಿದ್ದೀನಿ, ಈಗ ನೀನ್ ಯಾವ ರೀತಿ ಹರಿಬೇಕೋ ಆ ರೀತಿ ಹರಿಯಪ್ಪ ಅಂತ ನೀವು ಹೇಳಿದ್ರೆ ಸಾಕು, ಅಲ್ಲಿ ದೇವರ ಮಹಿಮೆ ಪ್ರಕಟವಾಗ್ತಾ ಇದೆ. ಆದ್ರೆ ನಿಮಗೆ ನೀವು ಪ್ರೇಯರ್ ಮಾಡುವಾಗ ಏನು ಅಂತ ಹೇಳಿದ್ರೆ, ನೀವು ದೇವರಿಲ್ಲಿದ್ದಾರೆ, ಒಂದು ಪೈಪ್ ಮೂಲಕನೇ ನಿಮಗೆ ಈಗ ಹರಿಬೇಕು. ಈಗ ನಾನು ಹೇಳಿದೆ, ಒಂದು ನಿಮಗೆ ಸ್ಪಿರಿಚುವಲ್ ಆಗಿ ಕನೆಕ್ಟೆಡ್ ಆಗಿರೋರ ಜೊತೆ ಪ್ರಾರ್ಥನೆ, ಇನ್ನೊಂದು ನೀವು ದೇವರ ಬಳಿಯಲ್ಲಿ ಎಸ್ಟಾಬ್ಲಿಷ್ ಮಾಡುವ ಆ ಪೈಪ್ ಯಾವ್ದಂದ್ರೆ, ನೀವು ದೇವರನ್ನ ಪರ್ಸನಲ್ ಆಗಿ ಅನುಭವಿಸುವ ಆ ರಿಲೇಶನ್ಶಿಪ್. ಹಾಗಾದ್ರೆ ಏನರ್ಥ? ಅಪ್ಪ ನಾನಿರುವ ಸಮಸ್ಯೆವನ್ನು ಬಿಡುಗಡೆ ಮಾಡು, ಅದಕ್ಕೋಸ್ಕರ ನಿನ್ನನ್ನು ಕೂಗ್ತಾ ಇಲ್ಲ, ನಿನ್ನ ಕರೀತಾ ಇಲ್ಲ. ಅಪ್ಪ ನೀನ್ ನನ್ನನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಯಾ, ನಾನ್ ನಿನ್ನ ಮಗನಾಗಿದ್ದೀನಿ, ನೀನ್ ನನ್ನ ಅಪ್ಪ ಅಂತ ಆ ಒಂದು ಮಗನ ಸಂಬಂಧವನ್ನು ನೀವು ವ್ಯಕ್ತಪಡಿಸಿದ್ರೆ, ನಾನು ನಿನ್ನ ಫ್ಯಾಮಿಲಿಯಲ್ಲಿ ಇರುವ ಫ್ಯಾಮಿಲಿ ಮೆಂಬರ್ ಅಪ್ಪ, ನಿನ್ನಲ್ಲಿ ಇರುವುದು ನಂದಪ್ಪ ಅಂತ ಆ ಭಾವನೆಯನ್ನು ಕೊಡುವಾಗ ಇದು ಹೆಂಗಿದೆ ಅಂದ್ರೆ, ಇಟ್ಸ್ ಲೈಕ್ ಈಗ ಪೈಪ್ ಇದೆ, ಆ ಪೈಪ್ ಅಗಲಿಸ್ಬಿಟ್ಟು ಈಗ ನೀವು ದೇವರು ಡೈರೆಕ್ಟ್ ಆಗಿ ಒಂದಾದಂಗೆ. ಇದು ಹೆಂಗಿದೆ ಅಂದ್ರೆ, ಇಮ್ಯಾಜಿನ್ ವಾಟರ್ ಟ್ಯಾಂಕ್ ಇಂದ ಪೈಪ್ ಇತ್ತು, ಈಗ ವಾಟರ್ ಟ್ಯಾಂಕ್ ನಿಮ್ಮ ಒಳಗಡೆ, ನಿಮ್ಮ ಮನೆ ಒಳಗಡೆ ಬಂದ್ಬಿಟ್ಟಿದೆ. ನಿಮ್ಮ ಮನೆ ಒಳಗಡೆ ಇದ್ದು ಈಗ ಒಂದು ಪೈಪೇ ಬೇಕಾಗಿಲ್ಲ, ಯಾಕಂದ್ರೆ ನೀವು ಅವರು ಸೇರಿ ಒಂದಾಗಿರೋದ್ರಿಂದ ಈಗ ನೀವು ಪೈಪೇ ಇಲ್ಲದೆ ಡೈರೆಕ್ಟ್ ಆಗಿ ಟಾಪಲ್ಲಿ ಅವರ ಹತ್ರದಿಂದ ಹಾಗೆ ಡೈರೆಕ್ಟ್ ಆಗಿ ತಗೊಂಡು ಕುಡಿತಾ ಇದ್ದೀರಾ. ಸೊ ನಿಮಗೆ ನೀವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ನೀವು ನನಗೆ ಶರೀರದಲ್ಲಿ ಒಂದು ಬಿಡುಗಡೆ ಬೇಕಪ್ಪ ಅಂತ ಅವರೆಲ್ಲೋ ಇರೋ ರೀತಿಯಲ್ಲಿ ಕೇಳೋ ಆ ರೀತಿಯಲ್ಲದೆ, ನೀವು ನಿಮಗೂ ದೇವರಿಗೂ ತಂದೆ ಮಗ ಎಂಬುವ ಸಂಬಂಧವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ, ಆ ಭಾವನೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ, ಅವರ ಪ್ರೀತಿಯನ್ನು ಅಕ್ನಾಲೇಜ್ ಮಾಡುವ ರೀತಿಯಲ್ಲಿ ನೀವು ಆ ಸಂಬಂಧವನ್ನು ವ್ಯಕ್ತಪಡಿಸಿದ್ರೆ ಸಾಕು, ನೀವು ಯಾವ ಸ್ಥಳದಲ್ಲಿದ್ದೀರೋ ಅಲ್ಲೇ ದೇವರ ಮಹಿಮೆ ಪ್ರಕಟವಾಗುತ್ತೆ. ಸೊ ಇದಕ್ಕೆ ನಾನು ಹೇಳಿದೆ, ನೀವು ಬೇರೆಯವರಿಗೆ ಪ್ರೇಯರ್ ಮಾಡುವಾಗ ನಿಮ್ಮ ಪಾತ್ರ ಬೇರೆ, ನೀವು ನಿಮಗೆ ಪ್ರೇಯರ್ ಮಾಡುವಾಗ ನಿಮ್ಮ ಪಾತ್ರ ಬೇರೆ. ಸೊ ಚಾನಲ್ ಆಗಿರುವಾಗ ಪವರ್ ನಿಮ್ಮ ಮೂಲಕ ಹರಿಯುತ್ತೆ. ನಮ್ಮ ಅಪ್ಪನ ನಾನು ಒಂದಾಗಿದ್ದೀನಿ, ನಾನು ಅವರ ಮಗ ಅಂತ ಹೇಳುವಾಗ ಪವರ್ ಅಲ್ಲೇ ಮ್ಯಾನಿಫೆಸ್ಟ್ ಆಗುತ್ತೆ. ಯಾಕಂದ್ರೆ ಅವರು ಅಲ್ಲೇ ಇರೋದ್ರಿಂದ, ನಿಮ್ಮ ಒಳಗಡೆನೆ ಇರೋದ್ರಿಂದ, ನಿಮ್ಮ ಒಳಗಡೆಯಿಂದಾನೇ ಅವರ ಕಾರ್ಯವನ್ನು ಪ್ರಕಟಿಸ್ತಾರೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ಕೂಡ ನೋಡಿ, ನೀವು ಒಂದು ಪೈಪ್ ಮೂಲಕ ಒಂದು ಸ್ಟ್ರೇಂಜರ್ ಯಾರಿಗೋ ಬಿಡುಗಡೆ ಕೊಡುವ ದೇವರು, ನೀವು ಅವ್ರನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀರಾ, ಅವರ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನೀವು ಅವರ ಹೃದಯ ಎಂಥದ್ದು ಅಂತ ಅನುಭವಿಸ್ತಾ ಇದ್ದೀರಾ, ಅವರ ಪ್ರಸನ್ನತೆ ಎಂಥದ್ದು ಅಂತ ಅನುಭವಿಸ್ತಾ ಇದ್ದೀರಾ, ಆತನ ಎಷ್ಟು ನಂಬಿಗಸ್ತನಾಗಿದ್ದಾನೆ ಎಂಬುದನ್ನ ಅನುಭವಿಸ್ತಾ ಇದ್ದೀರಾ. ಆ ಅನುಭವವೇ ದೇವರ ಕಾರ್ಯಗಳು ನಿಮ್ಮಲ್ಲಿ ಪ್ರಕಟವಾಗುವಂತೆ ಮಾಡ್ತಾ ಇದೆ. ಸೊ ಅದರಿಂದ ಇವತ್ತಿನಿಂದ ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಬಿಡುಗಡೆಗೋಸ್ಕರ ದೇವರೇ, ಇವಾಗ ನೀವು ವಾಕ್ಯಗಳನ್ನ ಅರಿಕೆ ಮಾಡುವಾಗ ಕೂಡ ಅವರ ಗಾಯದಿಂದ ಗುಣ ಹೊಂದಿದೆ, ಅವರ ಗಾಯದಿಂದ ಗುಣ ಹೊಂದಿದೆ ಅಂತ ಆ ಮಾತನ್ನು 20 ಸರಿ ಅರಿಕೆ ಮಾಡೋದಕ್ಕಿಂತ, ಅಪ್ಪ ನಿನ್ನ ಗಾಯದಿಂದ ಗುಣ ಹೊಂದಿದ್ದೀನಿ ಎಂಬುದು ಕೂಡ, ಅದು ಆತರ ಹೇಳೋದು ಕೂಡ, ನೀನು ಒಂದಾಗಿದ್ದೀನಿ, ನಿನ್ನ ಪ್ರೀತಿಯಲ್ಲಿ ನಾನು ಮುಳುಗೋಗಿದ್ದೀನಿ, ನಿನ್ನನ್ನು ನಾನು ಅನುಭವಿಸ್ತಾ ಇದ್ದೀನಿ, ನಿನ್ನ ಪ್ರೀತಿಯನ್ನು ಅನುಭವಿಸ್ತಾ ಇದ್ದೀನಿ, ನಿನ್ನ ಸ್ವಭಾವ ನನ್ನಲ್ಲಿ ಪ್ರಕಟವಾಗ್ತಾ ಇದೆ, ನೀನು ನನ್ನಲ್ಲಿ, ನಾನು ನಿನ್ನಲ್ಲಿ ಒಂದಾಗಿದ್ದೀವಪ್ಪ ಅನ್ನುವ ಆ ಭಾವನೆಯಲ್ಲಿರುವಾಗ ನೀವು ಗುಣವಾಗೋಕ್ಕೋಸ್ಕರ ಅರಿಕೆ ಮಾಡಲ್ಲ, ನಿಮ್ಮ ಸ್ವಭಾವನೇ
ಅವರ ಸ್ವಭಾವವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಅವರ ಗಾಯದಿಂದ ಗುಣ ಹೊಂದಿರೋದೇ ಸಹಜ ಅಂತ ಈಗ ಬಿಡುಗಡೆಗೋಸ್ಕರ ಹೇಳೋದಲ್ಲ, ನಿಮ್ಮ ಸ್ವಭಾವವೇ ಆ ರೀತಿಯಾಗಿ ಮಾತುಗಳಿರೋದು. ಸೊ ಹಾಗಾದ್ರೆ ಇದು ಒಂದು ಬಿಡುಗಡೆಗೋಸ್ಕರ ಹೇಳುವ ಮಾತಲ್ಲ, ನನ್ನ ಸ್ವಭಾವವೇ ಅವರ ಸ್ವಭಾವ ಆಗಿರೋದ್ರಿಂದ ನಾನು ಅವರ ಗಾಯದಿಂದ ಯಾವಾಗ್ಲೂ ಗುಣವಾಗಿ ಇರ್ತೀನಿ. ನನ್ನನ್ನು ಯಾವ ಶತ್ರು ಮುಟ್ಟಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಅಪ್ಪನ ಮನೆಯಲ್ಲಿ ಇದ್ದೀನಿ. ನಮ್ಮ ಅಪ್ಪನ ಮನೆಯಲ್ಲಿ ಯಾವ ಕೊರತೆನೂ ಇರುವುದಿಲ್ಲ. ನೀವು ಆ ರೀತಿಯಾಗಿ ಇರುವುದೇ ಹಾಗೆ ಅನ್ನುವಾಗ ಮಾತ್ರನೇ ನೀವು ಅದರ ಹಾಗೆ ನಿಮ್ಮ ಮೈಂಡ್ ಇರೋದು, ಅದರ ಹಾಗೆ ನಿಮ್ಮ ಮಾತು ಇರೋದು, ಅದರ ಹಾಗೆ ನಿಮ್ಮ ಕ್ರಿಯೆ ಇರೋದು. ನಾವು ಯಾವಾಗೆಲ್ಲ ಒಂದು ಮಗು ಇದು ನನ್ನ ತಂದೆ ತರ ಅಂತ ಆಕ್ಟಿಂಗ್ ಮಾಡಲ್ಲ. ನನ್ನ ತಂದೆ ತರ ಅಂತ ಕಾನ್ಶಿಯಸ್ ಆಗಿರೋ, ಇವ್ರು ನನ್ನ ತಂದೆ, ಅದಕ್ಕೆ ನಾನು ಈ ತರ ಮಾತಾಡ್ಬೇಕು, ಅವ್ರು ನನ್ನ ತಂದೆ ಅಂತ ಆ ತರ ಇರಲ್ಲ. ಅದು ತಂದೆ ಆಗಿರೋದ್ರ ಅದನ್ನ ಸ್ವಭಾವನೇ ಅನ್ಕಾನ್ಶಿಯಸ್ ಆಗಿ ತಂದೆ ಬಲೆಯಲ್ಲಿ ಆ ತರ ಒಂದು ಸಂಬಂಧದಲ್ಲಿರುತ್ತೆ. ನಾವು ಒಂದೊಂದು ದಿನ ಈ ತರ ಒಂದು ಸತ್ಯವನ್ನು ಕೇಳ್ತಾ ಇರೋದೇ ಅಂತ ಒಂದು ಸಬ್ ಕಾನ್ಶಿಯಸ್ ಅಲ್ಲಿ ಇಲ್ಲ ಅನ್ಕಾನ್ಶಿಯಸ್ ಆಗಿ ನಮ್ಮ ಅಪ್ಪನನ್ನೇ ಯಾವಾಗ್ಲೂ ವ್ಯಕ್ತಪಡಿಸ್ತಾ ಇರೋದು, ನಮ್ಮ ಅಪ್ಪನ ಸ್ವಭಾವವನ್ನೇ ವ್ಯಕ್ತಪಡಿಸ್ತಾ ಇರೋದು ಅನ್ನುವ ರೀತಿಯಲ್ಲಿ ನೀವು ಇರುವಾಗ ನಿಮ್ಮ ಜೀವನದಲ್ಲಿ ದೇವರ ಮಹಿಮೆ ಯಾವಾಗ್ಲೂ ಬಲವಾಗಿ ಪ್ರಕಟವಾಗ್ತಾ ಇರುತ್ತೆ. ಅವಾಗ ಒಂದು ಕಾರ್ಯ ನಿರಾಸೆ ಆದ್ರೂ ನಡೆದಿಲ್ಲ ಅಂದ್ರೂ ನೀವು ದುಃಖ ವ್ಯಕ್ತಪಡಿಸಲ್ಲ. ಹೆಂಗಿದ್ರೆ ನಾನು ಚಿಂತೆ ಪಡಲ್ಲ, ನಮ್ಮ ಅಪ್ಪ ನನ್ನ ಜೊತೆ ಇದ್ದಾರೆ, ಇದಕ್ಕಿಂತ ದೊಡ್ಡ ಕಾರ್ಯ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ನೀವು ಯಾವಾಗ್ಲೂ ಕುತೂಹಲದಿಂದ ನಡೆದ್ರು ಸರಿ, ನಡಿಲಿಲ್ಲ ಅಂದ್ರೂ ಸರಿ, ಆತನನ್ನು ಕೃತಜ್ಞತೆ ಸಲ್ಲಿಸ್ತಾ ಇರಿ. ಒಂದು ಹೃದಯದ ಒಂದು ಅಪ್ಪ ನೀನ್ ಹೆಂಗೆ ಸ್ತೋತ್ರ ಹೇಳಿದ್ರು ಸಾಲದು, ನೀನ್ ಹೆಂಗೆ ಹೊಗಳಿದ್ರು ಸಾಲದು, ಎಲ್ಲ ಸ್ತುತಿ ಘನ ಮಹಿಮೆ ಎಲ್ಲ ನೀನು ಯಾರಾಗಿದ್ಯಾ ಅಂತ ನಾನು ಯಾವ ರೀತಿ ವಿವರಿಸೋದಪ್ಪ. ಆ ಕುತೂಹಲವನ್ನು ವ್ಯಕ್ತಪಡಿಸುವಾಗ ಎಲ್ಲ ನಾನು ಹೇಳ್ತೀನಿ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗುತ್ತೆ. ಋಷಿಗಳು ಆತ್ಮದಲ್ಲಿ ದೇವರು ಯೇಸು ಕ್ರಿಸ್ತನ ಮೂಲಕ ಎಲ್ಲವನ್ನು ನಿಮಗೆ ಇಟ್ಟುಬಿಟ್ಟಿದ್ದಾರೆ. ಈಗ ನಿಮ್ಮ ಪ್ರಾಣ ಸತ್ಯದ ಮೂಲಕ ಆ ಆತ್ಮದ ಜೊತೆ ಒಂದಾಗಿ ನಿಮ್ಮ ಗಮನ ಎಲ್ಲ ಅವರ ಮೇಲೆ ಇರುವಾಗ ನಿಮ್ಮ ಪ್ರಾಣ ಅದನ್ನು ಒಪ್ಪಿಕೊಂಡು ಆ ಸಮಾಧಾನವನ್ನು ವ್ಯಕ್ತಪಡಿಸುತ್ತೆ. ನಿಮ್ಮ ಸಮಾಧಾನ ವ್ಯಕ್ತಪಡಿಸುವಾಗ ನಿಮ್ಮ ಶರೀರದಲ್ಲಿ ಅದನ್ನು ಅನುಭವಿಸ್ತಾ ಇದ್ದೀರಾ. ಸೊ ಹಾಗಾದ್ರೆ ನೀವು ನಿಮಗೆ ಪ್ರಾರ್ಥನೆ ಮಾಡಿ ಯಾಕೆ ನೀವು ಅನುಭವಿಸ್ತಾ ಇಲ್ಲ ಅಂದ್ರೆ, ನೀವು ನಿಮಗೆ ಪ್ರೇಯರ್ ಮಾಡುವಾಗ ಆ ಯಾವ ಕಾರ್ಯ ಆಗ್ಬೇಕೋ ಅದರ ಮೇಲೆ ಗಮನ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಆದ್ರೆ ಇವತ್ತಿನಿಂದ ನೀವು ಯಾವ ಅಗತ್ಯವಿದೆಯೋ ಅದನ್ನ ಮರೆತು, ಅಪ್ಪ ನನ್ನ ಪ್ರಾರ್ಥನೆ ಎಲ್ಲ ನಾನು ನಿನ್ನ ಜೊತೆ ಒಂದಾಗ್ಬೇಕು, ನನಗೂ ನಿನಗೂ ಇರುವ ಸಂಬಂಧ ಇನ್ನೂ ಬಲವಾಗಬೇಕು, ಆ ಅನ್ಯ ಐಕ್ಯತೆ ಇನ್ನೂ ಬಲವಾಗಬೇಕು. ನಾನು ಕಾನ್ಶಿಯಸ್ ಆಗಿ ದೇವರು ಅಂತ ನಾನು ಇರಬಾರ್ದು, ನಾನು ಸಬ್ ಕಾನ್ಶಿಯಸ್ ಆಗಿ ಕೂಡ ನನ್ನ ಒಳ ಮನಸ್ಸಿನಲ್ಲಿ ಕೂಡ ಯಾವಾಗ್ಲೂ ನಾನು ಒಂದಾಗಿರುವ ಭಾವನೆಯಲ್ಲೇ ಇರ್ಬೇಕಪ್ಪ. ಆ ಕಾನ್ಶಿಯಸ್ನೆಸ್ ನಮ್ಮ ಅಪ್ಪ ಇದ್ದಾರೆ, ನನಗೆ ನಮ್ಮ ಅಪ್ಪ ನನ್ನ ನೋಡ್ಕೊಂತಾರೆ ಅನ್ನುವ ಭಾವನೆಯಲ್ಲಿ ಇರುವಾಗಲ್ಲ ನಮ್ಮ ಅಪ್ಪನ ಶಕ್ತಿ ಸಾಮರ್ಥ್ಯ ಬಲ ನಮ್ಮ ಶರೀರದಲ್ಲಿ ಹಾಗೇ ವ್ಯಕ್ತಪಡಿಸ್ತೀವಿ. ಈಗ ಕೂಡ ಪ್ರಾಫಿಟಿಕ್ ಆಗಿ ನಿಮ್ಗೆ ಒಂದು ವಾಕ್ಯವನ್ನು ಕೊಟ್ಟು ಮುಗಿಸ್ತೀನಿ. ಟೇಕ್ ದಿಸ್ ಆನ್. ಕೀರ್ತನೆ 84:11. ಕೀರ್ತನೆ 84:11 ವಾಕ್ಯ ಈ ರೀತಿ ಹೇಳ್ತಾ ಇದೆ, ದೇವರಾದ ಕರ್ತನು ಸೂರ್ಯನು ಗುರಾಣಿಯೂ ಆಗಿದ್ದಾನೆ, ಕರ್ತನು ಕೃಪೆಯನ್ನು ಮಹಿಮೆಯನ್ನು ಕೊಡುತ್ತಾನೆ, ಸಂಪೂರ್ಣವಾಗಿ ನಡೆದುಕೊಳ್ಳುವವರಿಗೆ ಆತನ ಯಾವ ಒಳ್ಳೆಯದನ್ನು ಹಿಂದೆಗೆಯುವುದಿಲ್ವಂತೆ. He will not withhold any good thing that he has placed for you. ನಿಮಗೆ ಅಂತ ಏರ್ಪಡಿಸಿರುವ ಯಾವುದೇ ಒಳ್ಳೆ ಕಾರ್ಯವನ್ನು ಅವರು ಹಿಡಿದಿಟ್ಕೊಳ್ಳುವುದಿಲ್ಲ. ಅವರು ನಿಮಗೆ ಆಗ್ಲಿಕ್ಕೆ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಪ್ರಾಣ ಈಗ ನೀವು ಬೇಕಾಗಿರುವ ಅಗತ್ಯಕ್ಕಿಂತ ಅವರು ಬೇಕು ಅಂತ ಹೇಳುವಾಗ ನಿಮ್ಮ ಪ್ರಾಣ ಆತ್ಮದೊಂದಿಗೆ ಒಂದಾಗಿ ಆ ಒಂದು ಆನಂದವನ್ನು ವ್ಯಕ್ತಪಡಿಸುವಾಗ ನಿಮ್ಮ ಶರೀರ ದೇವರಿಟ್ಟಿ ನಿಮಗೆ ಅಂತ ಇಟ್ಟಿರುವ ಒಂದು ಮಿಸ್ ಆಗದೆ ಎಲ್ಲವೂ ನಿಮ್ಮಲ್ಲಿ ಹರಿತಾ ಇದೆ. ನೀವು ಅದನ್ನ ಅನುಭವಿಸ್ತಾ ಇದ್ದೀರಾ, ಅದರ ಶರೀರದಲ್ಲಿ ಪರಿಪೂರ್ಣವಾಗಿ ನೀವು ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. Receive it in the mighty name of Jesus. Be touched, be blessed, be drenched in God's glory. In Jesus' precious name I pray. Amen. Amen. ಯೇಸುವಿನ ನಾಮದಲ್ಲಿ ಇವತ್ತು ದೇವರ ವಾಕ್ಯ ನಿಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ಒಂದಾಗಿದೆ ಅಂತ ನಂಬಿದ್ದೀನಿ. ದೇವರ ವಾಕ್ಯ ಇನ್ನೂ ಬಲವಾಗಿ ನಿಮ್ಮಲ್ಲಿ ಕಾರ್ಯ ಮಾಡಲಿ. ನೀವು ಇರುವ ಹಾಗೆ ಇರುವುದಿಲ್ಲ. ಒಂದೊಂದು ದಿನನೂ ದೇವರು ಒಳ್ಳೆಯವರು ಎಂಬುದನ್ನು ರುಚಿಸಿ ನೋಡುವ ಹಾಗೆ ದೇವರ ಮಹಿಮೆ, ದೇವರ ಬಲ, ದೇವರ ಸಾಮರ್ಥ್ಯ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. ಯೇಸುವಿನ ನಾಮದಲ್ಲಿ ದೇವರ ಮಹಿಮೆ, ದೇವರ ಸಮಾಧಾನ, ದೇವರ ಶಾಂತಿ, ದೇವರ ಪ್ರೀತಿ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ. ಈಗ ಕೂಡ ಯಾರಾದ್ರೂ ನೋಡ್ತಾ ಇರೋರು, ಪಾಸ್ಟರ್ ನಾನು ಕೂಡ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ಕೆಲ್ಸಕ್ಕೋಸ್ಕರ, ಬಿಸ್ನೆಸ್ಗೋಸ್ಕರ ಪ್ರಾರ್ಥನೆ ಮಾಡಿ ನೊಂದೋಗಿದ್ದೀನಿ, ಏನು ಬಿಡುಗಡೆ ಬಂದಿಲ್ಲ ಅಂದ್ರೆ ನಿಮ್ಮ ಪಾತ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಚಾನಲ್ ಆಗಿದ್ದೀರಾ, ಇಲ್ಲ ದೇವರ ಜೊತೆ ಒಂದಾಗಿ
ಮಗನು ಮಗಳು ಎಂಬುವ ಆ ಒಂದು ಸಂಬಂಧಕ್ಕೋಸ್ಕರ ದೇವರ ಬಳಿಯಲ್ಲಿ ಐಕ್ಯತೆಯಲ್ಲಿದ್ದೀರಾ. ನೀವು ಚಾನಲ್ ಆಗಿರುವಾಗಲ್ಲ, ದೇವರು ನಿಮ್ಮ ಮೂಲಕ ಇನ್ನೊಬ್ಬರಿಗೆ ಆಶೀರ್ವಾದ. ಆದರೆ ನಿಮಗೇ ಬೇಕು ಅನ್ನುವಾಗ ಮಗನಾಗಿ ಮಗಳಾಗಿ ಅವರ ಜೊತೆ ಒಂದಾಗ್ಬೇಕು. ಚಾನಲ್ ಆಗಿರ್ಬೇಕು. ಚಾನಲ್ ಆಗಿದ್ರೆ ಬೇರೆಯವರಿಗೆ. ಈಗ ನಿಮ್ಮ ಅದೇ ತರನೇ ಇವತ್ತು ಅವರ ಲೈಫಲ್ಲೇ ಒಂದು ದೊಡ್ಡ ಪರಿಶುದ್ಧತೆ ಇರಲ್ಲ, ಏನು ಇರಲ್ಲ, ಆದ್ರೆ ಅವರ ಮೂಲಕ ಬಲವಾದ ಕಾರ್ಯ ನಡೀತಾ ಇದೆ ಅಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಅವರು ಚಾನಲ್ ಆಗಿದ್ದಾರೆ. ಅದಕ್ಕೆ ಅಭಿಷೇಕ ಅನ್ನೋದು ಅವ್ರಿಗಲ್ಲ, ಅಭಿಷೇಕ ಅನ್ನೋದು ಯಾವಾಗ್ಲೂ ಅವರ ಮೂಲಕ ಇನ್ನೊಬ್ಬರಿಗೆ. ಸೊ ಅದರಿಂದ ನಿಮ್ಮ ಆಶೀರ್ವಾದ, ನಿಮ್ಮ ಬಿಡುಗಡೆ, ನೀವು ದೇವರ ಜೊತೆ ಇರುವ ಸಂಬಂಧ, ಮಗನು ಎಂಬುವ ಐಕ್ಯತೆ, ಅದು ಅದನ್ನು ಯಾವ ರೀತಿ ಬಿಲ್ಡ್ ಮಾಡೋದು? ದೇವರ ಸತ್ಯವನ್ನು ಕೇಳೋದ್ರ ಮೂಲಕ ಸತ್ಯದ ಆತ್ಮ ನಿಮ್ಮಲ್ಲಿ ಒಂದಾಗಿ, ಆ ಸತ್ಯದ ಆತ್ಮ ನಿಮ್ಮನ್ನು ದೇವರನ್ನು ಒಂದುಗೂಡಿಸಿ, ಸತ್ಯದ ಆತ್ಮ ನಿಮ್ಮಲ್ಲಿ ಒಂದು ಕಾರ್ಯ ಮಾಡುವಾಗ ಮಾತ್ರನೇ ಬಿಡುಗಡೆ ಅನ್ನೋದು. ಸೊ ಅದರಿಂದ ಯೇಸುವಿನ ನಾಮದಲ್ಲಿ ಈಗ ನೀವು ಪ್ರೇಯರ್ ಮಾಡಿದಾಗ ಭಯಂಕರವಾದ ಅದ್ಭುತ ನಡೀತಾ ಇದೆ ಅಂತ ನೀವು ಹೆಮ್ಮೆಯಾಗಿ ಹೇಳ್ಕೊಳಕ್ ಏನೇನೂ ಇಲ್ಲ. ಯಾಕಂದ್ರೆ ನೀವು ಬರೀ ಚಾನಲ್. ಈ ಒಂದು ತಿಳುವಳಿಕೆ ಉಂಟಾಗ್ಲಿ. ಇವತ್ತು ಈ ರೀತಿಯಾಗಿರುವಾಗ ನೀವು ಹೆಮ್ಮೆಯಿಂದ ನನಗೂ ನಾನು ಏನ್ ಪ್ರೇಯರ್ ಮಾಡ್ತೇನೆ, ನನ್ಗೆಲ್ಲ ಸಾಕಷ್ಟು ಇದೆ, ಏನಿದೆ ಅಂತ ನಾವು ಹೆಮ್ಮೆ ಪಡ್ಕೊಳ್ಳುವಾಗ, ಇಲ್ಲ ಅದಕ್ಕೆ ಗರ್ವವನ್ನು ತೋರಿಸುವಾಗ ಅಲ್ಲಿ ಕಳ್ಕೊಂಡ್ಬಿಡ್ತೀವಿ. ದೇವರ ಬಳಿಯಲ್ಲಿ ಎಲ್ಲವೂ 100% ದೇವರ ಕೃಪೆಯಿಂದ, ಅವರ ಪ್ರೀತಿಯಿಂದ, ಅವರು ನಮ್ಮಲ್ಲಿ ಇಟ್ಟಿರುವ ಪ್ರೀತಿಯನ್ನು ಘನಪಡಿಸುವ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸ್ತಾ ಇರೋದು ಹೊರತು ಇದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಏನೇ ಮಾಡಿದ್ರು ಅದಕ್ಕೆ ಪಾತ್ರವಾಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅದರಿಂದ ದೇವರ ನಾಮ ಮಹಿಮೆ ಉಂಟಾಗ್ಲಿ. ಈಗ ಕೂಡ ಇವತ್ತು ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಂಬರ್ ಇರುತ್ತೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ, ನಿಮಗೋಸ್ಕರ ಪ್ರೇಯರ್ ಮಾಡ್ತೀನಿ. ಅದೇ ತರ ನಾವು ಪಾಲ್ ಮಿನಿಸ್ಟ್ರೀಸ್ ಅಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದ್ದೀವಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನೀವು ಶೇರ್ ಮಾಡೋದ್ರ ಮೂಲಕ ಇವತ್ತು ಅನೇಕರು ಆಶೀರ್ವಾದನ ಹೊಂದುತ್ತಾ ಇದ್ದಾರೆ, ಬಿಡುಗಡೆಯನ್ನು ಹೊಂದುತ್ತಾ ಇದ್ದಾರೆ. ನಿಮ್ಮ ಮೂಲಕ ಅವರು ಬಿಡುಗಡೆ ಹೊಂದಿದ್ರೆ ನಿಮಗೆ ದೇವರ ಕೆಪಾಸಿಟಿಯಲ್ಲಿ ಆಶೀರ್ವಾದ ಬರೋದು. ಸೊ ಅದರಿಂದ ದೇವರ ನಾಮ ಮಹಿಮೆ ಉಂಟಾಗ್ಲಿ. ಈಗ ಯಾರಾದ್ರೂ ಹೊಸದಾಗಿ ಇಲ್ಲಿ ಜಾಯ್ನ್ ಆಗ್ತಾ ಇದ್ರೆ, ನಾವು ಪ್ರತಿದಿನ ಬೆಳಗ್ಗೆಯಿಂದ ಶುಕ್ರವಾರ ತನಕ 6 ಗಂಟೆಯಿಂದ 7 ಗಂಟೆ ಗೂಗಲ್ ಮೀಟ್ ಅಲ್ಲಿ ನಾವು ಮಾರ್ನಿಂಗ್ ಪ್ರೇಯರ್, ಒಂದೊಂದು ದಿನ ವಿಶೇಷವಾಗಿ ಆತ್ಮದ ಮನ್ನಾ, ಆ ದಿನಕ್ಕೆ ಬೇಕಾಗಿರುವ ಆಹಾರ, ಅದ್ರ ಮೂಲಕ ಅದ್ಭುತದ ಮೇಲೆ ಅದ್ಭುತ, ಎಂತ ಒಂದು ದೇವರ ಅದ್ಭುತ ಮಾಡ್ತಾ ಇದ್ದಾರೆ ಅಂತ ನಾವು ಬ್ಲಾಗ್ ಪೋಸ್ಟ್ ಅಲ್ಲಿ ಸಾಕ್ಷಿಗಳನ್ನ ಶೇರ್ ಮಾಡ್ತಾ ಇದ್ವಿ. ಇದೆಲ್ಲ ಬರೀ ಮಾರ್ನಿಂಗ್ ಪ್ರೇಯರ್ ಅಲ್ಲಿ ಜಾಯ್ನ್ ಆಗಿ ಅದರ ಮೂಲಕ ದೇವರು ಮಾಡ್ತಾ ಇರುವ ಅದ್ಭುತಗಳು. ಸೊ ಅದರಿಂದ ನೀವು ಇಂಥ ಒಂದು ದೇವರ ವಾಕ್ಯದ ಮೂಲಕ ನಾನು ಒಂದು ದೇವರ ಮಹಿಮೆಯನ್ನು, ಆಶೀರ್ವಾದವನ್ನು ಅನುಭವಿಸ್ಬೇಕು ಅಂತ ಇದ್ರೆ ಆ ನಂಬರ್ಗೆ ನನಗೆ ಮಾರ್ನಿಂಗ್ ಪ್ರೇಯರ್ ಲಿಂಕ್ ಕಳಿಸಿ ಅಂತ ಒಂದು ವಾಯ್ಸ್ ಮೆಸೇಜೋ ಇಲ್ಲ ಟೆಕ್ಸ್ಟ್ ಮೆಸೇಜೋ ಕಳಿಸಿ, ನಾನು ನಿಮಗೆ ಆ ಮಾರ್ನಿಂಗ್ ಪ್ರೇಯರ್ ಗೂಗಲ್ ಮೀಟ್ ಲಿಂಕ್ ಕಳಿಸ್ಕೊಡ್ತೀವಿ. ಇದು ಯಾರು ಬಯಕೆಯಿಂದ ಇದ್ದೀರೋ, ದಾಹವಾಗಿದ್ದೀರೋ ಅಂತವರಿಗೆ. ಸೊ ಅದೇ ತರ ನಾನು ಹೇಳ್ತಾ ಇದ್ದೀನಿ, ಈ ದಿನಗಳಲ್ಲಿ ಯಾರಿಗೆ ದೊಡ್ಡ ದೇವರ ಸ್ಪೀಡ್ ಅಲ್ಲಿ ಅದ್ಭುತಗಳು ನಡೀತಾ ಇದೆ ಅಂದ್ರೆ, ಯಾರಿಗೆ ದೇವರ ವಾಕ್ಯದ ಪ್ರಕಟಣೆ ಉಂಟಾಗಿದೆಯೋ, ವಾಕ್ಯದ ಮಹಿಮೆಯನ್ನು ಹೊಂದಿದಾರೋ, ವಾಕ್ಯದ ಬೆಲೆ ಎಂತದ್ದು ಅಂತ ತಿಳಿದಿದ್ದಾರೋ, ಅವರು ದಾಹವಾಗಿರೋರಿಗೆ ದೇವರ ಈ ಸತ್ಯ ಅವ್ರನ್ನ ಬಲವಾಗಿ ಬಿಡುಗಡೆ ಮಾಡ್ತಾ ಇದೆ. ಅವರ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳು ನಡೆಯೋದನ್ನ ನಾವು ನೋಡ್ತಾ ಇದೀವಿ. ಸೊ ಅದರಿಂದ ಈ ದಿನಗಳಲ್ಲಿ ಒಂದಲ್ಲ ಎರಡಲ್ಲ ಪ್ರತಿ ದಿನ ಟೆಸ್ಟಿಮನೀಸ್ ಶೇರ್ ಮಾಡ್ತಾ ಇದ್ದೀರಾ. ಸೊ ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಅದೇ ರೀತಿ ಸಂಡೇ ಮೆಸೇಜ್ ಯೂಟ್ಯೂಬ್ ಅಲ್ಲಿ ಲೈವ್ ಬರುತ್ತೆ, ನಾಳೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಇಲ್ಲಿ ಲೈವ್ ಅಲ್ಲಿ ಇರುವ ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ಸ್ ಬ್ಯಾಂಗ್ಳೂರಲ್ಲಿ ಯಾರಾದ್ರೂ ಇರೋದಾದ್ರೆ ಪಾಲ್ ಮಿನಿಸ್ಟ್ರೀಸ್ ಅಬ್ಬಿಗೆರೆ ಇಲ್ಲ ಬೆಥೆಸ್ಡಾ ಚರ್ಚ್ ಅಬ್ಬಿಗೆರೆ ಅಂತ ಗೂಗಲ್ ಅಲ್ಲಿ ಹೊಡೆದ್ರೆ ಲೊಕೇಶನ್ ಬರೋದು. ಅವ್ರ ಜೊತೆ ಲೊಕೇಶನ್ ಶೇರ್ ಮಾಡ್ಕೊಳ್ಳಿ. ಅವ್ರು ಬಂದು ಸಭೆಯಲ್ಲಿ ಜಾಯ್ನ್ ಆಗಿ ದೇವರ ಪ್ರಸನ್ನತೆಯಲ್ಲಿ ಲೈವ್ ಅಲ್ಲಿ ದೇವರ ಮಹಿಮೆಯನ್ನು ಅನುಭವಿಸಬಹುದು. ಅದೇ ತರ ಬೆಲ್ಗಾಮ್ ಅಲ್ಲಿ ನೀವು ಸುತ್ತಮುತ್ತ ಇರುವ ಜಾಗದಲ್ಲಿ ಇದ್ರೆ ನೀವು ಕೆಳಗಡೆ ಇರುವ ನಂಬರ್ಗೆ ನಾವು ಬೆಲ್ಗಾಮ್ ಚರ್ಚ್ ಅಡ್ರೆಸ್ ಕೊಡಿ ಅಂತ ಹೇಳಿದ್ರೆ ನಾನು ನಿಮಗೆ ಅಡ್ರೆಸ್ ನ ಕಳಿಸ್ತೀನಿ. ನೀವು ಬೆಲ್ಗಾಮ್ ಬ್ರಾಂಚ್ ಚರ್ಚ್ಗೆ ನೀವು ಅಲ್ಲಿಗೆ ಹೋಗಿ ಭಾಗವಹಿಸಬಹುದು. ಸೊ ಅದೇ ರೀತಿ ಯಾವುದೇ ರೀತಿಯಲ್ಲಿ ಆತ್ಮದಲ್ಲಿ ಬೆಳೆಯೋದಕ್ಕೆ ದಾಹವಾಗಿದ್ದೀನಿ, ನನಗೆ ಒಂದು ಮಾರ್ಗ ಬೇಕು, ನನಗೆ ಒಂದು ಅಡ್ವೈಸ್ ಬೇಕು ಅಂತ ಹೇಳೋದಾದ್ರೆ ಆ ಡಿಸ್ಕ್ರಿಪ್ಷನ್ ನಲ್ಲಿರುವ ಫೋನ್ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ನಾವು ರಿಪ್ಲೈ ಮಾಡ್ತೀವಿ. ನಾನೇ ಪರ್ಸನಲ್ ಆಗಿ ನಿಮಗೆ ವಾಯ್ಸ್ ಮೆಸೇಜ್ ನಿಮಗೆ ಟೆಕ್ಸ್ಟ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ ನಾನು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಈ ದಿನ ಕೂಡ ದೇವರ ವಾಕ್ಯ ಅದು ಮಾಹಿತಿಯಾಗಿರದೆ, ಅದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮ ಆತ್ಮದೊಂದಿಗೆ ಒಂದಾಗಿರೋದ್ರಿಂದ ನೀವು ಇದನ್ನ ಅರ್ಥ ಮಾಡ್ಕೊಂಡಿದ್ದೀರೋ ಇಲ್ವೋ,
ಆದ್ರೆ ನಿಮ್ಮೊಳಗೆ ಹೋಗಿರುವ ಈ ವಾಕ್ಯದ ಆತ್ಮ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡ್ತಾ ಇದೆ. ಇದರ ಫಲವನ್ನು ಒಂದಾದ್ರೂ ನೀವು ಮಿಸ್ ಮಾಡೋದಿಲ್ಲ. ಇದನ್ನ ಪರಿಪೂರ್ಣವಾಗಿ ತೃಪ್ತಿಯಾಗಿ ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಈ ಸತ್ಯವನ್ನು ಹೊಂದಿಕೊಂಡ ಪ್ರತಿಯೊಬ್ರು ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಟೈಮ್ ನೀವು ನಿಮಗೆ ಪ್ರೇಯರ್ ಮಾಡುವಾಗ ನೀವು ಆ ಕಾರ್ಯಕ್ಕೋಸ್ಕರ ದೇವರನ್ನ ಹುಡುಕ್ತಾ ಇಲ್ಲ, ಅವರ ಜೊತೆ ಅನ್ಯೂನತೆಯಲ್ಲಿ ಇರೋದಕ್ಕೋಸ್ಕರ, ಅವರ ಪ್ರೀತಿಯಲ್ಲಿ ಒಂದಾಗಿರುವುದಕ್ಕೋಸ್ಕರ ನೀವು ಅವರ ಜೊತೆ ಸೇರಿ ಇಂಟಿಮೆಸಿಯಲ್ಲಿ ಇಂಟಿಮೇಟ್ ಆಗಿರುವಾಗ, ಐಕ್ಯತೆಯಲ್ಲಿ ಇರುವಾಗ ಅವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಿ, ಅದು ಎಷ್ಟು ವರ್ಷ ತಡೆಯಾಗಿದ್ರು ಸರಿ, ಎಷ್ಟು ಕಠಿಣವಾದ ಕಾರ್ಯ ನಡಿಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಕಾರ್ಯ ಕೂಡ ಸುಲಭವಾಗಿ ನಿಮ್ಮ ಜೀವನದಲ್ಲಿ ನೆರವೇರಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇದರ ಮೂಲಕ ದೇವರ ನಾಮ ಮಹಿಮೆ ಪಟ್ಟಿದೆ. ಇದರ ಮೂಲಕ ನಿಮ್ಮನ್ನು ಜೀವವುಳ್ಳ ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ಪರಲೋಕವೇ ಕೊಂಡಾಡುವ ರೀತಿಯಲ್ಲಿ ನಿಮ್ಮ ಜೀವನ ಆಶೀರ್ವಾದವಾಗಿದೆ, ಪರಿಪೂರ್ಣವಾಗಿದೆ, ತೃಪ್ತಿಯಾಗಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it. Be touched, be blessed, be drenched in God's glory. In Jesus' precious name I pray. Amen, amen, amen. Blessings, God bless you. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮತ್ತೆ ನಾವು ಇನ್ನೊಂದು ಬಿಲೀವರ್ಸ್ ವಾಯ್ಸ್ ಮೆಸೇಜ್ ಅಲ್ಲಿ ನಾವು ಒಂದು ಕೊಡೋಣ. God bless you. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. I want to bless ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗಿದ್ರೆ keep texting. I want to bless ಹೊನ್ನು ಕೆಂಬಾವಿ, bless you ma. God bless you. First time ಜಾಯ್ನ್ ಆಗ್ತಾ ಇದ್ರೆ we warmly welcome you. So I see Valmiki, blessings, welcome you brother. Brother Harish, Nitin, Venkatesh, Sister Dakshayani, Shilpi, Brother David, God bless you brother. Brother Devendra, God bless you. Blessings. Sister Namrata, God bless you. Blessings, God bless you. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಇವತ್ತು ವಾಕ್ಯವನ್ನು ಹೊಂದಿಕೊಂಡ ಪ್ರತಿಯೊಬ್ಬರು ನೀವು ಇರುವ ಹಾಗೆ ಇರುವುದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬ್ಲೆಸ್ ಯು. ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ. ಒಂದೊಂದು ದಿನನೂ ದೇವರನ್ನು ಅನುಭವಿಸಿ, ಆ ಅನುಭವಿಸುವ ಫಲ ನಿಮ್ಮ ಶರೀರದಲ್ಲಿ ಪ್ರಕಟವಾಗಲಿ. Receive it in Jesus' name. Be touched, be blessed, be drenched in God's glory in Jesus' precious name. Amen. Blessings to you all.